ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಮಾತ್ಮ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತಾ, ಹಾಗೆಯೇ ಪ್ರಜಾಪಿತ ಬ್ರಹ್ಮ ತಂದೆಯನ್ನು ಸ್ಮರಿಸಿಕೊಂಡು ವಿಶೇಷವಾಗಿ ಮಮ್ಮಾರವರ ಸ್ಮೃತಿಯ ಮಾಸ ನಡೀತಾ ಇರೋದ್ರಿಂದ ಮಮ್ಮಾರವರನ್ನು ವಿಶೇಷವಾಗಿ ಸ್ಮೃತಿ ಮಾಡಿಕೊಂಡು ಮಮ್ಮಾರವರ ಮಾಸದಲ್ಲಿ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ದಿನದ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಾಗಿದೆ: ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂತಹ ಮಹಾನ್ ಆತ್ಮ ಭವ. ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂತಹ ಮಹಾನ್ ಆತ್ಮ ಭವ. ಈ ಒಂದು ಸುಂದರವಾದ ವರದಾನವನ್ನು ನಮ್ಮದಾಗಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ಈ ದಿನದ ಚಿಂತನೆಯನ್ನು ನಾವು ವಿಚಾರ ಮಾಡೋಣ. ಪರಮಾತ್ಮ ವರ ಕೊಟ್ಟರೂ ಕೂಡ ಪೂಜಾರಿ ಕೊಡಲಿಲ್ಲ ಅಂತ ಹೇಳ್ತಾರೆ. ಅದು ಈ ಸಮಯದಲ್ಲಿ ನಮಗೆ ಅರ್ಥಗರ್ಭಿತವಾಗಿ ಅನ್ವಯವಾಗುವಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಇಲ್ಲಿಯ ತನಕ ಪರಮಾತ್ಮ ಕೊಟ್ಟಿರಲಿಲ್ಲ ಯಾರಿಗೂ ಕೂಡ. ಆದರೆ ಈ ಸಮಯದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮನೇ ಬಂದು ಎಷ್ಟು ಅದ್ಭುತವಾದ ವರದಾನಗಳನ್ನು ಕೊಡ್ತಾ ಇದ್ರೂ ಕೂಡ ಪೂಜಾರಿಯಾಗಿ ಯಾವ ಒಂದು ನಮ್ಮ ಮನಸ್ಸಿದೆಯೋ ಆ ಮನಸ್ಸು ನಾನು ಆತ್ಮನಿಗೆ ಪರಮಾತ್ಮನ ವರದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಮನಸ್ಸು ಅಂತ ಅಷ್ಟೇ ನಾನು ಮನಸ್ಸಿನ ಮೇಲೆ ಹಾಕೋದಿಲ್ಲ. ಯಾಕಂದರೆ ಮನಸ್ಸು ಅನ್ನೋದು ಬರೀ ಒಂದು ಇಂದ್ರಿಯ ಅಷ್ಟೇ. ಮನಸ್ಸನ್ನು ಬಹಳ ವಿಶೇಷವಾಗಿ ಪರಿಗಣಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ಮನಸ್ಸು ಸ್ವಯಂ ಚಾಲಿತ ಅಲ್ಲ. ಮನಸ್ಸು ಆಧಾರವನ್ನು ತೆಗೆದುಕೊಂಡು ಚಲಿಸುವಂಥದ್ದು. ಆ ಮನಸ್ಸಿಗೂ ಕೂಡ ಒಂದು ಸ್ಕ್ರಿಪ್ಟ್ ಇರುವಂಥದ್ದು. ಮನಸ್ಸಿಗೂ ಕೂಡ ಸಂಸ್ಕಾರದ ಬುದ್ಧಿಯ ಸಹಯೋಗ ಇರುವಂಥದ್ದು. ಆ ಸಂಸ್ಕಾರಕ್ಕೆ ಈ ಡ್ರಾಮಾದ ಸಹಯೋಗ ಇರುವಂಥದ್ದು. ಆ ಡ್ರಾಮಾ ಈ ಸಮಯದ ಸಹಯೋಗವನ್ನು ಪಡೆದಿರುವಂಥದ್ದು. ಇದೆಲ್ಲ ಕಾರಣದಿಂದ ಆ ಮನಸ್ಸು ಇವತ್ತು ಪರಮಾತ್ಮ ಕೊಡುವ ವರದಾನಗಳನ್ನು ಆತ್ಮ ಅನುಭೂತಿ ಮಾಡಲಿಕ್ಕೆ ಬಿಡುತ್ತಾ ಇಲ್ಲ. ಹಾಗಾಗಿ ಮನಸ್ಸು ಅಂತ ಮನಸ್ಸಿನ ಕಡೆಗೆ ನಾವು ಡೈವರ್ಟ್ ಆಗ್ತಾ ಇದ್ದೇವೆ. ಬಿಟ್ಟರೆ ಮನಸ್ಸಿಗೆ ಕಾರಣವಾಗಿರುವಂತಹ ಆ ಬೀಜ ಯಾವುದು?
ಅಲ್ಲಿಂದನೇ ಅದನ್ನು ಪರಿವರ್ತನೆ ಮಾಡಬೇಕೇ ಹೊರತಾಗಿ ಮನಸ್ಸು ಅನ್ನುವುದು ಭೂಮಿಯ ಮೇಲೆ ಬೆಳೆದಿರುವ ಪೈರಿನಂತೆ ನಮಗೆ ಕಂಗೊಳಿಸುತ್ತದೆ ಅಷ್ಟೇ. ಆದರೆ ಆ ಕಂಗೊಳಿಸುತ್ತಿರುವ ಭೂಮಿಯ ಮೇಲಿನ ಕಸ, ಆದರೆ ಅದಕ್ಕೆ ಕಾರಣ ಒಳಗಡೆ ಇರುವ ಬೇರು ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಹಾಗೆ ಮನಸ್ಸು ನಮಗೆಲ್ಲರಿಗೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಸಹಜವಾಗಿ ಸಿಕ್ಕಿದೆ ನಮಗೆ ಅಷ್ಟೇ. ಉದಾಹರಣೆಗೆ ಯಾವುದೋ ಒಂದು ಕಣ್ಣು ತಪ್ಪು ಮಾಡಿದರೆ, ಕೈ ತಪ್ಪು ಮಾಡಿದರೆ ಕೋರ್ಟಲ್ಲಿ ಆದೇಶ ಕೊಡುವಾಗ ಕಣ್ಣಿಗೆ ಅಥವಾ ಕೈಗೆ ಅಂತ ಪ್ರತ್ಯೇಕವಾಗಿ ಶಿಕ್ಷೆಯನ್ನು ಕೊಡುವುದಿಲ್ಲ, ಬದಲಾಗಿ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ. ಯಾಕಂದರೆ ಆ ಕಣ್ಣನ್ನು ಆ ಕೈಯನ್ನು ಬಳಸಿಕೊಂಡಿರುವಾತ ಈತನೇ ಎನ್ನು ಭಾವಿಸಿ ಆ ಒಂದು ವ್ಯಕ್ತಿಗೆ ಪೂರ್ತಿಯಾಗಿ ಆ ಶಿಕ್ಷೆಯನ್ನು ಕೊಡುತ್ತಾರೆ. ಯಾಕೆ ಅಂದರೆ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಕಣ್ಣಾಗಲಿ ಕೈ ಆಗಲಿ ಸ್ವತಂತ್ರವಿಲ್ಲ, ಬರೀ ಕಣ್ಣು ಬರೀ ಕೈ ಏನೂ ಮಾಡೋದಿಲ್ಲ, ಅದರಿಂದ ಇರುವ ಮನಸ್ಸು ಏನೋ ಮಾಡಿಸಿದೆ. ಹಾಗಾಗಿ ಆ ಮನಸ್ಸಿಗೆ ಈತನೇ ಕಾರಣ ಆಗಿರುತ್ತಾನೆ. ಹಾಗಾಗಿ ಈತನಿಗೆ ಸಂಪೂರ್ಣ ಶಿಕ್ಷೆ ಕೊಡಬೇಕು. ಆಗ ಆ ಶಿಕ್ಷೆಯನ್ನು ಅನುಭವಿಸಿದಾಗ ಆ ಮನಸ್ಸು ಶಿಕ್ಷೆ ಅನುಭವಿಸಿದಂತಾಗುತ್ತೆ ಅನ್ನುವ ಸೂಕ್ಷ್ಮ ಉದ್ದೇಶ. ಹಾಗೆ ನೋಡಿದರೆ ತಪ್ಪು ಯಾವ ಸ್ಥೂಲ ಇಂದ್ರಿಯಗಳು ಮಾಡಿದ್ರೂ ಕೂಡ ಅದಕ್ಕೆ ಸೂಕ್ಷ್ಮ ಶಕ್ತಿಯಾಗಿ ಕೆಲಸ ಹಿಂದೆ ಮಾಡ್ತಕ್ಕಂಥದ್ದು ಮನಸ್ಸಾಗಿರೋದ್ರಿಂದ ಆ ಇಂದ್ರಿಯಗಳಿಗೆ ಬಂದಂಥ ಶಿಕ್ಷೆ ಅಥವಾ ಪ್ರತಿಫಲ ಏನಿದೆ ಅದರ ಅನುಭವದಲ್ಲಿ ಭಾಗಿಯಾಗುವಂಥದ್ದಷ್ಟೇ ಅಲ್ಲ, ಸಂಪೂರ್ಣ ಅನುಭವವನ್ನು ಮನಸ್ಸೇ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಮನಸ್ಸಿನ ಮೇಲೆ ಕಾನ್ಸಂಟ್ರೇಷನ್ನ ಮಾಡಿಕೊಳ್ಳೋದಕ್ಕೆ, ಮನಸ್ಸನ್ನು ನಿಯಂತ್ರಿಸೋದಕ್ಕೆ, ಮನಸ್ಸನ್ನು ಏಕಾಗ್ರದಲ್ಲಿ ತರಲಿಕ್ಕೆ ಬಹಳ ಪ್ರಯತ್ನವನ್ನು ಪಟ್ಟರು. ಮತ್ತು ಮನಸ್ಸನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದರು ಮತ್ತು ಮನಸ್ಸನ್ನೇ ಗುರಿಯಾಗಿಸಿಕೊಂಡು ಸಾಧನೆಯಲ್ಲಿ ತೊಡಗಿದರು. ಆದರೆ ಇದು ಸಾಮಾನ್ಯರ ಅರ್ಥದಲ್ಲಿ ಅವರಿಗೆ ಆಧ್ಯಾತ್ಮದ ಗಂಧ ಗಾಳಿಯೂ ಇಲ್ಲ ಅಂದರೂ ಕೂಡ ಕಣ್ಣಿಗೆ ಕೈಗೆ ಶಿಕ್ಷೆ ಕೊಡಲಿಲ್ಲ, ಬದಲಾಗಿ ಮನಸ್ಸಿಗೆ ಕೊಡುತ್ತಾರೆ. ಅವರ ಒಂದು ವಿವೇಚನೆ ಅಷ್ಟಾದರೂ ಕೂಡ ಇರುತ್ತೆ. ಆದರೆ ಇವತ್ತು ನಾವು ಆಧ್ಯಾತ್ಮಿಕ ಚಿಂತಕರು, ಆಧ್ಯಾತ್ಮದ ಆಳ ಅಗಲವನ್ನು ಅರಿತಿರುವವರು, ಆಧ್ಯಾತ್ಮದ ಪೂರ್ತಿಯಾಗಿರ್ತಕ್ಕಂಥ ಸಾರವನ್ನು ನಾವು ತಿಳಿದುಕೊಂಡಿರುವವರಾಗಿರೋದ್ರಿಂದ ಇವತ್ತು ನಾವು ಬರೀ ಸೂಕ್ಷ್ಮ ಇಂದ್ರಿಯಗಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವುದು ಸರಿಯಲ್ಲ. ಸ್ಥೂಲ ಇಂದ್ರಿಯಗಳು ತಪ್ಪು ಮಾಡೋದಕ್ಕೆ ಸೂಕ್ಷ್ಮ ಇಂದ್ರಿಯಗಳು ಕಾರಣ ಆಗಿದ್ದರೆ ಮನಬುದ್ಧಿ ಸಂಸ್ಕಾರ ಅಂತ ನಾವು ಹೇಳ್ತೇವೆ. ಹಾಗಿದ್ರೆ ಆ ಮನಬುದ್ಧಿ ಸಂಸ್ಕಾರಗಳು ಕೂಡ ಸ್ವತಂತ್ರ ಅಲ್ವಲ್ಲ? ಹಾಗಿದ್ರೆ ಯಾರಿಗಾಗಬೇಕು ಶಿಕ್ಷೆ? ಸ್ಥೂಲ ಜಗತ್ತಿನಲ್ಲಿ, ಸಾಕಾರ ಪ್ರಪಂಚದಲ್ಲಿ, ಕರ್ಮಕ್ಷೇತ್ರದಲ್ಲಿ ಕರ್ಮಾಧಾರಿತವಾಗಿ ಆ ಒಂದು ಕರ್ಮಗಳು ಕಾನೂನು ಬಾಹಿರವಾಗಿದ್ದರೆ ಶಿಕ್ಷೆಯನ್ನು ಕೊಡುವಂಥದ್ದು ಈ ಕರ್ಮಕ್ಷೇತ್ರದ ನಿಯಮ. ಅವರು ಕೊಡ್ತಾರೆ, ಕೊಡಲಿ. ಇದಕ್ಕೂ ಈಗ ನಾವು ಮಾಡುವಂಥ ಆಧ್ಯಾತ್ಮಿಕ ಚಿಂತನೆಗೂ ಸಂಬಂಧ ಇರೋದಿಲ್ಲ. ಯಾಕಂದರೆ ಕರ್ಮಕ್ಷೇತ್ರದ ಸಾಕಾರವಾಗಿರ್ತಕ್ಕಂತಹ ಕಾನೂನೇ ಬೇರೆ, ಆಧ್ಯಾತ್ಮದ ಸಾರವೇ ಬೇರೆ. ಸ್ಥೂಲ ಇಂದ್ರಿಯಗಳು ಏನೆಲ್ಲ ಮಾಡುತ್ತವೆಯೋ ಅದರ ಹಿಂದೆ ಹೇಗೆ ಸೂಕ್ಷ್ಮ ಇಂದ್ರಿಯಗಳು ಕೆಲಸ ಮಾಡಿರ್ತವೆಯೋ ಮನಬುದ್ಧಿ ಸಂಸ್ಕಾರಗಳು, ಇದನ್ನು ದಾಟಿ ಸ್ವಲ್ಪ ನಾವು ಮುಂದೆ ಹೋದರೆ ಆಧ್ಯಾತ್ಮದ ಸತ್ಯವನ್ನು ತಿಳ್ಕೊಳ್ಳಬಹುದು. ಇಲ್ಲ ಅಂದರೆ ಇಲ್ಲಿಯ ತನಕ ಭಾವನಾತ್ಮಕವಾಗಿ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ನಾವು ತಿಳ್ಕೊಂಡಿದ್ದೀವಿ, ಮನಸ್ಸಲ್ಲೇ ಬಂದು ನಿಂತು ಬಿಟ್ಟಿದ್ದೀವಿ, ಅದರಿಂದ ಒಂದು ಹೆಜ್ಜೆ ಮುಂದೆನೂ ಕೂಡ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಈ ಯಥಾರ್ಥವನ್ನು ಅರಿಯದೇ ಇದ್ದರೆ. ಅಂದರೆ ಏನು ನೋಡಿ, ಮನಸ್ಸು, ಬುದ್ಧಿ, ಸಂಸ್ಕಾರ
ಎಷ್ಟೋ ಸಲ ಸಹಜವಾಗಿ ಹೇಳ್ತೀವಿ, ಅಣ್ಣವರೇ ನನಗೆ ಮಾತಾಡಬೇಕಂತ ಇರಲಿಲ್ಲ, ಬಾಯಿ ತಪ್ಪಿ ಮಾತಾಡ್ಬಿಟ್ಟೆ. ಅಣ್ಣವರೇ ನನಗೆ ಇವರಿಗೆ ಬೈಬೇಕು ಅಂತ ಇರಲಿಲ್ಲ, ಏನೋ ಮನಸ್ಸು ಕೇಳಲಿಲ್ಲ, ಬೈದು ಬಿಟ್ಟೆ, ಕೋಪ ಬಂತು, ಬೈದು ಬಿಟ್ಟೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಕೂಡ ನಾವು ಮನಸ್ಸು ಸರಿ ಇರಲಿಲ್ಲ, ಅದಕ್ಕೆ ಹೀಗಾಯಿತು, ನಾನು ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ದೆ ಅದಕ್ಕೆ ಹಾಗಾಯಿತು ಅಂದರೆ ಮಾನಸಿಕ ಒತ್ತಡದಲ್ಲಿದ್ದು ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವ ಪ್ರಜ್ಞೆಯನ್ನು ಕಳೆದುಕೊಂಡು ನಾನು ಅಚಾತುರ್ಯದಲ್ಲಿ ಮಾಡಿಬಿಟ್ಟೆ. ಅದು ತಪ್ಪಾಗಿ ನುಡಿದಿರಬಹುದು, ತಪ್ಪಾಗಿ ಕೇಳಿರಬಹುದು, ತಪ್ಪಾಗಿ ನೋಡಿರಬಹುದು, ತಪ್ಪಾಗಿ ಏನಾದರೂ ಮಾಡಿರಬಹುದು. ಆ ತಪ್ಪು ಆಗಲಿಕ್ಕೆ ಕಣ್ಣಿಗೆ ಕಾಣಿಸೋದು ಇಂದ್ರಿಯಗಳೇ ಆದರೂ ಕೂಡ, ಆದರೆ ಅದರ ಹಿಂದೆ ಸೂಕ್ಷ್ಮ ಇಂದ್ರಿಯಗಳಿರುತ್ತೆ. ಅದಕ್ಕೆ ನಾವು ಅದರ ಮೇಲೆ ಆರೋಪವನ್ನು ಮಾಡಿ ನಾನು ಒತ್ತಡದಲ್ಲಿದ್ದೆ, ಡಿಪ್ರೆಷನ್ನಲ್ಲಿದ್ದೆ, ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟೆ ಅಂತ ನಾವು ಆರೋಪ ಸೂಕ್ಷ್ಮ ಇಂದ್ರಿಯಗಳ ಮೇಲೆ ಹಾಕ್ಬಿಡ್ಬೋದು. ಯಾಕಂದರೆ ಇದರ ಹಿಂದೆ ಏನಿದೆ ಅಂತ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈ ವಾದ ಇಲ್ಲಿಗೆ ನಿಂತುಕೊಂಡು ಸರಿ ಅಂತೇಳಿ ಅದಕ್ಕೆ ಏನು ಸೂಕ್ತ ಶಿಕ್ಷೆ ಕೊಡಬೇಕು ಅದನ್ನು ಕೊಡಲಾಗುತ್ತೆ. ಆದರೆ ನಾವೀಗ ಇದನ್ನು ದಾಟಿ ಮುಂದೆ ಏನು ಸತ್ಯ ನಮಗೆ ಪರಮಾತ್ಮ ತಿಳಿಸಿದರೋ ಅದಕ್ಕೆ ಹೋದಾಗ ನಾವು ನಿಶ್ಚಿಂತರಾಗಲಿಕ್ಕೆ, ನಿರ್ಭಯರಾಗಲಿಕ್ಕೆ, ನಿಜಾನಂದದಲ್ಲಿ ಬರಲಿಕ್ಕೆ, ಸುಖ ಶಾಂತಿಯನ್ನು ಅನುಭವ ಮಾಡಲಿಕ್ಕೆ ಮತ್ತು ಸ್ಥಿರವಾಗಲಿಕ್ಕೆ ಸಾಧ್ಯವಾಗುತ್ತೆ. ಯಾರಾದರೂ ಕ್ರಿಯೆಯಲ್ಲಿ, ಶಬ್ದದಲ್ಲಿ, ವಾಚಾದಲ್ಲಿ, ಕರ್ಮದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನಾವು ಅವರಿಗೆ ಸರಿ ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ಒಂದು ಮಗು ಅ ಅನ್ನೋ ಅಕ್ಷರವನ್ನು ಸರಿಯಾಗಿ ಬರದೇ ಇದ್ದರೆ ಮತ್ತೆ ಸರಿಯಾಗಿರೋದನ್ನು ತಿದ್ದಿ ತೀಡಿ ಒಂದು 10 ಸಲ ಬರ್ಕೊಂಡು ಬಾ, 20 ಸಲ ಬರ್ಕೊಂಡು ಬಾ ಅಂತ ಹೇಳ್ತೇವೆ. ಯಾಕೆ ಅಂದರೆ ಸರಿಯಾಗಿಲ್ಲ ಅಂದರೆ ಸರಿಯಾಗಿರೋದನ್ನು ಬರೆದು ಅಭ್ಯಾಸ ಮಾಡಿದ್ರೆ ಅದು ಸರಿಯಾಗಿರೋ ರೂಪಕ್ಕೆ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ. ಹಾಗೆ ಮನಸ್ಸುಗಳು ಪದೇ ಪದೇ ಈ ಕರ್ಮ ಇಂದ್ರಿಯಗಳಿಗೆ ಕೋಪಕ್ಕಾಗಿ, ಮೋಹಕ್ಕಾಗಿ, ಕ್ರೋಧಕ್ಕಾಗಿ ವಶೀಭೂತರನ್ನಾಗಿ ಮಾಡ್ತಾ ಇದ್ದಾವೆ ಅಂತಂದರೆ ಮತ್ತೆ ನೀನು ತಿದ್ದುಕೋ ಅಂತ ನಾವು ಸೂಕ್ಷ್ಮವಾಗಿ ಮನಸ್ಸಿಗೆ ಹೇಳ್ತಾ ಬಂದಿದ್ದೇವೆ. ಸರಿಯಾದದ್ದನ್ನೇ ನೋಡಬೇಕು ಅಂತ ಮತ್ತೆ ಮನದಟ್ಟು ಮಾಡಿಕೊಳ್ಬೇಕು. ಇದು ಸೂಕ್ಷ್ಮ ಅಭ್ಯಾಸ. ಇದನ್ನೇ ಶುಭ ಚಿಂತನ ಅಂತ ಕರೀತಾರೆ, ಶುಭ ಸಂಕಲ್ಪ ಅಂತ ಕರೀತಾರೆ. ಅಂದರೆ ಯಾವುದನ್ನು ಹೇಗೆ ಎಷ್ಟು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡ್ತೇವೆಯೋ ಅದೇ ಅಭ್ಯಾಸ ಕಡೆಯವರೆಗೂ ಉಳಿಯುತ್ತೆ ಅಂತ. ಉದಾಹರಣೆಗೆ ಈಗ ಮೊಟ್ಟ ಮೊದಲಿಗೆ ಹಾಕ್ಕೊಡಬೇಕು ಒಬ್ಬ ಗುರು ಅಂದರೆ ಒಂದು 50 ಮಕ್ಕಳಿಗೆ ಒಂದೇ ಥರದಲ್ಲಿ ಅನ್ನು ಬರೆದು ಕೊಟ್ಟಿರ್ತಾರೆ. ಆ ಅವನ್ನು ತಿದ್ದಬೇಕು ಅಥವಾ ಕವನ್ನು ತಿದ್ದಬೇಕು ಅಂದರೆ ಎಲ್ಲ ಮಕ್ಕಳು ಕೂಡ ಒಂದೇ ಥರದಲ್ಲಿ ತಿದ್ದೋದನ್ನು ರೂಢಿಸಿಕೊಳ್ಳೋದಿಲ್ಲ. ಎಲ್ಲ ಮಕ್ಕಳು ಒಂದೇ ಥರದಲ್ಲಿ ಒಂದೇ ಸಮಯ ಕೊಟ್ಟು ಪ್ರಾಮಾಣಿಕವಾಗಿ ಏಕಾಗ್ರತೆಯಿಂದ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಎಲ್ಲರ ಅಕ್ಷರಗಳು ಆ ಮಾಸ್ಟರ್ ಬರೆದಂತೆ ಆ ಮೇಸ್ಟರ್ ಥರನೇ ಅವೆಲ್ಲವೂ ಆಗಬೇಕಾಗಿತ್ತು. ಇಲ್ಲ, ಆ ಮೇಸ್ಟ್ರು ಕೂಡ ಒಂದೊಬ್ಬೊಬ್ಬರಿಗೆ ಒಂದೊಂದು ಥರದಲ್ಲಿ ಬರೆಯೋದರಲ್ಲಿ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಏಕಾಗ್ರತೆ ಅನ್ನೋದು ಉಳಿದಿರೋದಿಲ್ಲ. ಹಾಗೆ ಯಾರು ಆ ಅಕ್ಷರವನ್ನು ತಿದ್ದುವಾಗ ಪ್ರಾಮಾಣಿಕವಾಗಿ ಏಕಾಗ್ರತೆಯಿಂದ ಮತ್ತು ನಿರಂತರವಾದ ಅಭ್ಯಾಸವನ್ನು ಸರಿಯಾಗಿ ಮಾಡಿದರೆ ಅದು ಸರಿಯಾಗಿ ಹೇಗಿದೆಯೋ ಹಾಗೆ ಬರುತ್ತೆ. ಆದರೆ ಅಭ್ಯಾಸದ ಸಮಯದಲ್ಲಿ ಸ್ವಲ್ಪ ಹುಡುಗಾಟಿಕೆ, ಸ್ವಲ್ಪ ನೆಗ್ಲಿಜೆನ್ಸಿ, ಸ್ವಲ್ಪ ಎದ್ದವ ತದ್ದವ, ಸ್ವಲ್ಪ ಚಂಚಲತೆಯನ್ನು ತೋರಿಸಿದ್ದೇ ಆದರೆ ಕಡೆಯವರೆಗೂ ಕೂಡ ಅಕ್ಷರಗಳು ಸ್ಪಷ್ಟವಾಗಿ ದುಂಡಾಗಿ ಬರೋದಿಲ್ಲ. ಕಡೆಯವರೆಗೂ ಕೂಡ ಅವ್ರು ಹೆಂಗೆ ಬರೀತಾರೆ ಅಂದರೆ ಹೆಂಗೋ ಒಂದು ಬರಿತಾ ಇರ್ತಾರೆ, ಅಷ್ಟೆ, ನೀಟಾಗಿ ಬರೋದಿಲ್ಲ. ಕೆಲವರಿಗೆ ಅದು ಅಭ್ಯಾಸ ಮಾಡ್ತಾ ಮುಂದೆ ಅದು ತುಂಬ ಅದ್ಭುತವಾಗಿ, ಕೆಲವರೆಲ್ಲ ಆರಂಭದಲ್ಲಿ ಯದ್ವಾ ತದ್ವಾ ಬರೆದ್ರು ಅಂತ್ಯದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ಕೆಲವರು ಆರಂಭದಲ್ಲೇ ಅದನ್ನು ಸರಿಯಾಗಿ ಅಭ್ಯಾಸ ಮಾಡದೇ ಇರೋರು ಕಡೆಯವರೆಗೂ ಕೂಡ ಹೆಂಗೋ ಬರಿತಾ ಇರ್ತಾರೆ. ಹಾಗೆ ಭಕ್ತಿ ಮಾರ್ಗದಲ್ಲಿ ನಮಗೇನು ಹೇಳ್ಕೊಡ್ತಾ ಬಂದರು ಅಂದರೆ
ಎಲ್ಲ ಧರ್ಮಾತ್ಮರು ಕೂಡ ಇದಕ್ಕೆಲ್ಲ ಕಾರಣ ಮನಸ್ಸಾಗಿರೋದ್ರಿಂದ ಆ ಮನಸ್ಸನ್ನು ಸದಾಕಾಲ ಶುಭ ಚಿಂತನೆ ಮಾಡೋದ್ರ ಕಡೆಗೆ ಗಮನ ಕೊಡಿಸಿ, ಒಳ್ಳೆಯದನ್ನೇ ನುಡಿಸಿ, ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ಮಾಡಿ. ಅದಕ್ಕೆ ಒಂದಷ್ಟು ವೇದ, ಉಪನಿಷತ್ತು, ವಚನ, ಇನ್ನೊಂದು ಮತ್ತೊಂದು ಶಾಸ್ತ್ರ, ಪುರಾಣ ಓದ್ತಾ ಇರಬೇಕು, ಇಲ್ಲ ಕೇಳ್ತಾ ಇರಬೇಕು. ಯಾಕಂದರೆ ಅದರಲ್ಲಿ ಎಲ್ಲ ಒಳ್ಳೆಯದೇ ಇರುತ್ತೆ. ಒಳ್ಳೆಯ ಒಂದು ನೀತಿ ಇರುತ್ತೆ, ಒಂದು ಸತ್ಯ ಸಂದೇಶ ಇರುತ್ತೆ. ಅದನ್ನು ಕೇಳ್ತಾ 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 ನಿಮ್ಮ ಮನಸ್ಸು ಯಾವ ಸಂಘದಲ್ಲಿ ಇರುತ್ತದೆಯೋ ಅದರಂತೆಯೇ ಇಂದ್ರಿಯಗಳಿಗೆ ಪ್ರೇರಣೆ ಸಿಗ್ತದೆ. ಅದಕ್ಕಾಗಿ ಒಂದಷ್ಟು ನೀವು ಒಳ್ಳೆಯದನ್ನು ಕೇಳ್ತಾ ಬನ್ನಿ, ಒಳ್ಳೆಯದನ್ನು ಮಾತಾಡ್ತಾ ಬನ್ನಿ. ಒಳ್ಳೆಯದು ಮಾತಾಡಬೇಕು ಅಂದರೆ ಮೊದಲು ಒಳ್ಳೆಯದು ಕೇಳಿರಬೇಕು, ಒಳ್ಳೆಯದು ಅಭ್ಯಾಸ ಮಾಡಿರಬೇಕು, ಒಳ್ಳೆಯದಕ್ಕಾಗಿ ಸಮಯ ಕೊಟ್ಟಿರಬೇಕು. ಆಗ ಒಂದೆರಡು ಒಳ್ಳೆಯ ಮಾತುಗಳು. ಅದಕ್ಕೆ ಇವೆಲ್ಲನೂ ಮಾಡ್ತಾ ಬಂದರು. ಆದರೆ ಈಗ ನಾವು ಇವತ್ತಿನ ವರದಾನದ ಆಧಾರದ ಮೇಲೆ ನಾವು ಚಿಂತನೆ ಮಾಡೋದಾದರೆ, ಪವಿತ್ರತೆಯ ಯಥಾರ್ಥತೆಯನ್ನು, ಗುಹ್ಯಗತಿಯನ್ನು ಯಾರು ತಿಳಿತಾರೆ ಅವರು ಸುಖ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಪವಿತ್ರತೆ ಅನ್ನೋದು ಎಲ್ಲಿದೆ? ಇದು ಆ ಜಾಗ ನಮಗೆ ಗೊತ್ತಾಗಬೇಕು ಮೊದಲು. ಗುಹ್ಯ ರಹಸ್ಯ ಅಂದ್ರೇನು? ಅದು ಇರುವ ಜಾಗ. ಈಗ ನಮಗೆ ನೀರು ಬೇಕಾಗಿದೆ, ಎಲ್ಲಿ ಸಿಗುತ್ತೆ ಅಂದರೆ, ಅಣ್ಣೋರೆ ನಮ್ಮ ಮನೆ ಫಿಲ್ಟ್ರಲ್ಲಿದೆ, ನಲ್ಲಿಯಲ್ಲಿದೆ ಅಂತ ಅಲ್ಲ. ವಾಸ್ತವವಾಗಿ ನಮಗೆ ನೀರು ಬೇಕು. ಒಂದು ಭೂಮಿಯಲ್ಲಿ ತೋಟ ಮಾಡಲಿಕ್ಕಾಗಿರ್ಬೋದು, ಕುಡಿಯೋದಕ್ಕಾಗಿರ್ಬೋದು, ಒಂದು ಬಾವಿನಾದರೂ ತೋಡಬೇಕಾಗತ್ತೆ, ಇಲ್ಲ ಬೋರ್ವೆಲ್ ಆದರೂ ಹಾಕಬೇಕಾಗತ್ತೆ, ಇಲ್ಲ ಹರಿಯುವ ನದಿಯ ಹಳ್ಳ ಕೊಳ್ಳಗಳನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಅಂದರೆ ನನಗೆ ನೀರು ಬೇಕು ಅಂದರೆ ನೀರು ಇರುವ ಜಾಗದಲ್ಲಿ ನಾನು ಹೋಗಿ ನೀರನ್ನು ಸಂಪರ್ಕ ಮಾಡಿದಾಗಲೇ ನೀರು ನನಗೆ ದೊರೀತದೆ. ಬಿಟ್ಟರೆ ಆ ನೀರು ಎಲ್ಲಿದೆ ಅಂತಲೇ ನನಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಅದನ್ನು ಪಡೆಯೋದಾದರೂ ಹೇಗೆ? ಒಂದು ಸಲ ನೀವು ಆ ಜಾಗವನ್ನು ಗುರುತಿಸಿ ಅದರ ಸಂಪರ್ಕಕ್ಕೆ ಬಂದು ಅದಾದ ನಂತರ ಅಲ್ಲಿಂದ ಪೈಪ್ಲೈನನ್ನು ತೆಗೆದುಕೊಂಡು ಬಂದು ನೀವಿದ್ದಲ್ಲಿಗೆ ಇಟ್ಟುಕೊಂಡ್ರೆ ನೀವು ಯಾವಾಗ ಬೇಕಾದರೂ ನೀರು ಕುಡಿಬಹುದು. ಆದರೆ ಇದರಲ್ಲಿ ಒಂದು ಸ್ಪಷ್ಟವಾಗತ್ತೆ, ಯಾವುದನ್ನು ನಾವು ಪಡಿಬೇಕು ಅಂತೀವಿ ಆ ಜಾಗವನ್ನು ಸರಿಯಾಗಿ ತಿಳಿದಿರಬೇಕು, ಅದರ ಸಂಪರ್ಕದಲ್ಲಿ ನಾವು ಬಂದಿರಬೇಕು. ಅದರಿಂದನೇ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಹತ್ರ ತಂದಿರಬೇಕು. ಆಗ ಮಾತ್ರ ಅದು ನಮ್ಮ ಹತ್ರ ಸದಾಕಾಲ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೋ ಹಾಗೆ ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂತಹ ಮಹಾನ್ ಆತ್ಮರಾಗಿ ಎನ್ನುವಂಥ ಏನು ವರದಾನ ಕೊಟ್ಟಿದ್ದಾರೆ, ಆ ಪವಿತ್ರತೆಯ ಗುಹ್ಯಗತಿಯನ್ನು ತಿಳಿಬೇಕು ಅಂತಂದರೆ ಆ ಪವಿತ್ರತೆ ಅನ್ನೋದು ಎಲ್ಲಿದೆ? ಪವಿತ್ರತೆಯ ಸ್ಪಾಟ್ ಯಾವುದು? ಹೆಂಗೆ ನೀರನ್ನು ಬೋರ್ವೆಲ್ ಹಾಕಬೇಕಂದ್ರೆ ವಾಟರ್ ಪಾಯಿಂಟ್ ಅಂತ ತೆಗಿತಾರೆ. ಯಾವುದ್ಯಾವುದೋ ಟೆಕ್ನಿಕ್ಕು ಆಧಾರದ ಮೇಲೇನೋ, ಭಾವನಾತ್ಮಕವಾಗಿಯೋ ಅಥವಾ ಯಾವುದೋ ಒಂದು ನಂಬಿಕೆ ಮೇಲೇನೋ ಒಂದು ಪಾಯಿಂಟನ್ನು ಗುರುತಿಸಿ ಅಲ್ಲಿ ಬೋರ್ವೆಲ್ಲನ್ನು ಕೊರಿತಾ ಹೋಗ್ತಾರೆ. ಸುಮ್ಮನೆ ಅದು ಊಹೆ ಅಷ್ಟೇ. ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಬೋರ್ವೆಲ್ 1 ಫೀಟು, 2 ಫೀಟು, 3 ಫೀಟು, 5 ಫೀಟು, 10 ಫೀಟು. ಕೆಲವು ಕಡೆ 20 ಫೀಟಿಗೆ ನೀರು ಸಿಗುತ್ತೆ, ಕೆಲವು ಕಡೆ 40 ಫೀಟಿಗೆ ಸಿಗುತ್ತೆ, ಕೆಲವು ಕಡೆ 100 ಫೀಟಿಗೂ ಸಿಗುತ್ತೆ, ಕೆಲವು ಕಡೆ 1000 ಫೀಟ್ ಹೋಗಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ನೀರು ಟಚ್ ಆಗುವವರೆಗೂ ನಾವು ಬೋರ್ವೆಲ್ಲನ್ನು ಕೊರಿಲೇಬೇಕಾಗತ್ತೆ. ಅಲ್ಲಿಂದ ಪೈಪಿನ ಮೋಟಾರ್ ಸಹಾಯ ಮುಖಾಂತರ ಮೇಲುಗಡೆ ತರಬೇಕಾಗತ್ತೆ. ಆ ಪೈಪ್ ಮುಖಾಂತರ ನಮ್ಮ ಮನೆಗೆ ತರಬೇಕಾಗತ್ತೆ. ಆಗ ನಮ್ಮ ಫಿಲ್ಟ್ರಲ್ಲಿ ಬಂದು ಕೂತ್ಕೊಳ್ಳುತ್ತೆ ನೀರು. ಯಾವುದೂ ಸುಮ್ಮನೆ ಬರೋದಿಲ್ಲ. ಅದರಿಂದ ಇಷ್ಟು ವರ್ಕ್ ಆಗಿದ್ದರೆ, ಇಷ್ಟು ಸೈನ್ಸ್ ಕೆಲಸ ಮಾಡಬೇಕು, ವಿಧಿ ಇರಬೇಕು, ವಿಧಿಸೇ ಸಿದ್ಧಿ. ಇಷ್ಟು ವಿಧಾನವನ್ನು ಅಳವಡಿಸಿಕೊಂಡಿದ್ದರೆ ನಾವು ವಿಧಿ ಬರುತ್ತೇವೆ. ಹೇಗೋ ಹಾಗೆ ಪವಿತ್ರತೆಯ ಗುಹ್ಯಗತಿಯನ್ನು ನಾವು ತಿಳಿಯೋದು ಅಂತಂದರೆ ಆ ಪವಿತ್ರತೆಯ ಸ್ಪಾಟ್ ಪಾಯಿಂಟ್ ಎಲ್ಲಿದೆ, ಪ್ಯೂರಿಟಿ ಪಾಯಿಂಟ್ ಅಂತ ಕರಿಬೋದು ನಾವು ಇದನ್ನು. ಅದು ಹೆಂಗೆ ವಾಟರ್ ಪಾಯಿಂಟ್ ಅಂತ ಕರಿತೀವಿ, ಹಂಗೆ ಪ್ಯೂರಿಟಿ ಪಾಯಿಂಟ್ ಎಲ್ಲಿದೆ,
ಸುಖ ಶಾಂತಿ ಅದರೊಳಗಡೆ ಇರುತ್ತೆ. ಅದು ಸಿಕ್ಕರೆ ಎಲ್ಲ ಸಿಗುತ್ತೆ. ಹೇಗೆ ನೀರು ಸಿಕ್ಕರೆ ನಮಗೆ ಬೆಳೆಗಳು ತಾನಾಗೆ ಬರುವಂತೆ ಭೂಮಿ ಇದ್ದೇ ಇದೆ, ನೀರು ಬೇಕಾಗಿದೆ. ಆ ನೀರಿಂದ ಬೆಳೆ ಬೆಳಿತೀವಿ ಅಂತಂದರೆ ನೀರೇ ಎಲ್ಲ ಅಲ್ಲ, ಆದರೆ ನೀರಿನ ಉಪಯೋಗದಿಂದ ಅವೆಲ್ಲವೂ ಕೂಡ ನಮಗೆ ಬೈ ಪ್ರಾಡಕ್ಟಾಗಿ ಸಿಗ್ತಾ ಹೋಗುತ್ತೆ. ಹೇಗೋ ಹಾಗೆ ಆ ಪವಿತ್ರತೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸ್ಪಾಟಿಗೆ ಹೋಗ್ಬಿಟ್ರೆ ಅಲ್ಲಿ ಸುಖ ಶಾಂತಿ ಅನ್ನುವ ಬೈ ಪ್ರಾಡಕ್ಟ್ಗಳು ನಿಮಗೆ ಸಿಕ್ಕಿಬಿಡುತ್ತೆ. ಆ ಪ್ಯೂರಿಟಿ ಪಾಯಿಂಟನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿದೆ ಅದು? ಭಾಳಷ್ಟು ಜನಕ್ಕೆ ಆ ಪ್ಯೂರಿಟಿ ಪಾಯಿಂಟೇ ಗೊತ್ತಾಗಲಿಲ್ಲ, ಪ್ಯೂರಿಟಿ ಸ್ಪಾಟ್ ಗೊತ್ತಾಗಲಿಲ್ಲ. ಹಾಗಾಗಿ ಹುಡುಕಿ 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 ಕೆಲವರು ಸೋತರು, ಕೆಲವರು ಬರೀ ಭ್ರಮೆ ಅಂತ ತಿಳ್ಕೊಂಬಿಟ್ರು. ಅಂದರೆ ಬೋರ್ವೆಲ್ ಆಗ್ತಾ ಆಗ್ತಾ ಹೋದಾಗ ಕೆಲವು ಸಲ ಕಲ್ಲು ಬರುತ್ತೆ, ಕೆಲವು ಸಲ ಧೂಳು ಬರುತ್ತೆ, ಕೆಲವು ಸಲ ಸ್ವಲ್ಪ ಹಸಿ ಬರುತ್ತೆ, ಬಸಿ ಬರುತ್ತೆ, ಆಮೇಲೆ ಮತ್ತೆ ನಿಂತು ಹೋಗುತ್ತೆ, ಆಮೇಲೆ ಬರೀ ಧೂಳು 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 ಧೂಳಲ್ಲೇ ಹೋಗ್ಬಿಡ್ತಾರೆ. ಹಾಗೆ ಇಡೀ ಜಗತ್ತಿನ ಸರ್ವ ಧರ್ಮದ ಆತ್ಮರೂ ಸಹ ಒಂದಲ್ಲ ಒಂದು ರೀತಿಯ ಪ್ರಯತ್ನ ಏನು ಅಂದರೆ ಆ ಪ್ಯೂರಿಟಿ ಪಾಯಿಂಟ್ ಅರ್ಥಾರ್ಥ ಅವರಿಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅದರ ಸ್ಪಾಟೇ ಗೊತ್ತಿಲ್ಲ. ಪ್ಯೂರಿಟಿ ಅನ್ನೋದೇ ಗೊತ್ತಿಲ್ಲ ಅಂದಾಗ ಆ ಸ್ಪಾಟನ್ನು ಹುಡುಕೋ ಮಾತು ಎಲ್ಲಿ ಬರುತ್ತೆ ಮತ್ತು ಆ ಪಾಯಿಂಟನ್ನು ಅವ್ರು ತಿಳ್ಕೊಳ್ಳೋ ಮಾತು ಅಂತೂ ಬರೋದಿಲ್ಲ. ಅವ್ರಿಗೇನು ಗೊತ್ತಿತ್ತು? ಬೈ ಪ್ರಾಡಕ್ಟ್ ಗೊತ್ತಿತ್ತು. ಸುಖ ಬೇಕು, ಶಾಂತಿ ಬೇಕು, ಸುಖ ಬೇಕು, ಶಾಂತಿ ಬೇಕು ಅಂತ. ಆದರೆ ಆ ಸುಖ ಶಾಂತಿ ಡೈರೆಕ್ಟಾಗಿ ಸಿಗೋದಿಲ್ವೇ? ಬೆಳೆ ಬೇಕು ನಿಜ, ದವಸ ಬೇಕು, ಧಾನ್ಯ ಬೇಕು, ಅನ್ನ ಬೇಕು, ಊಟ ಮಾಡಲಿಕ್ಕೆ ಭತ್ತ ಬೇಕು, ಅಕ್ಕಿ, ರಾಗಿ, ಜೋಳ, ಬೇಳೆ, ಕಾಳು ಎಲ್ಲ ಬೇಕು ನಿಜ. ಬೆಳೆ ಬೇಕು ಅಂತ ಇದ್ದಾರೆ, ಊಟ ಬೇಕು ಅಂತ ಇದ್ದಾರೆ ಹೊರತಾಗಿ ಆ ಊಟ ಬೆಳಿಬೇಕು ಅಂದರೆ ನೀರು ಬೇಕು ಅಂತ ಗೊತ್ತಿಲ್ಲ ಅಂದರೆ ಹೇಗೆ ಆ ದವಸ ಧಾನ್ಯಗಳು ಸಿಗೋದಿಲ್ಲ ಮತ್ತು ಹೊಟ್ಟೆಗೆ ಊಟ ಬರೋದಿಲ್ವೋ, ಹೊಟ್ಟೆ ತುಂಬಿ ತೃಪ್ತಿ ಆಗೋದಿಲ್ವೋ, ಹಾಗೆಯೇ ಸುಖ ಶಾಂತಿ ಬೇಕು ಅನ್ನೋದು ಗೊತ್ತಾಗಿದೆ. ಆದರೆ ಅದು ಬರಬೇಕು ಅಂದರೆ ನಮಗೆ ಏನು ಮೊದಲು ಸಿಗಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಇರೋ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಇಲ್ಲಿಯ ತನಕ ಸುಖ ಮತ್ತು ಶಾಂತಿ ಅನ್ನೋದು ಇವತ್ತಿಗೂ ಕೂಡ ಮರೀಚಿಕೆಯಾಗಿಯೇ ಉಳಿದಿದೆ. ಸುಮ್ಮನೆ ಹೇಳ್ತೀವಿ ನೀವು ಅಷ್ಟೇ, ಯಾವ್ಯಾವುದಕ್ಕೂ ಆ ಹೆಸರುಗಳನ್ನು ಕೊಟ್ಕೊಳ್ತೀವಿ ಅಷ್ಟೆ. ಊಟ 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 ಅಂತ ಏನೋ ಒಂದು ತೊಗೊಂಡು ತಿಂತಾ ಇದ್ದ ಅದನ್ನೇ ಊಟ ಅಂದ್ಕೊಳ್ತಾ ಇರ್ತೀವಿ ಅಷ್ಟೇ. ಕಾಳುಗಳು ಸಿಗದೇ ಇದ್ದಾಗ, ಬೇಳೆ ಸಿಗದೇ ಇದ್ದಾಗ, ಆಹಾರ ಧಾನ್ಯಗಳು ಸಿಗದೇ ಇದ್ದಾಗ ಏನೋ ಒಂದಷ್ಟು ಸೊಪ್ಪು ತಿನ್ಕೊಂಡೆ ನಾವು ಅದನ್ನೇ ಊಟ ಅಂದ್ಕೊಂಡ್ಬಿಡ್ತೀವಿ. ಕೆಲವರು ಗಾಳಿಯನ್ನೇ ಊಟ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಆದರೆ ನಿಜವಾದ ಊಟ ಸಿಗಬೇಕು ಅಂದರೆ ಅಲ್ಲೊಂದಷ್ಟು ನೀರು ಸಿಗಬೇಕು. ಆ ನೀರು ಸಿಕ್ಕ ಮೇಲೆ ಅಲ್ಲೊಂದಷ್ಟು ಬೀಜಗಳ ಹಾಕಿ ಆಮೇಲೆ ಅದನ್ನು ಬೆಳೆ ತೆಗೆದು ಆಮೇಲೆ ಆ ಕಾಳು ದವಸ ಧಾನ್ಯಗಳಿಂದ ಅಡಿಗೆ ತಯಾರು ಮಾಡಿ ಆಹಾರ ಆದಾಗ ಅದು ಭೋಜನ, ಅದು ಊಟ ತೃಪ್ತಿಕರವಾಗಿ ನಮ್ಮ ಹಸಿವನ್ನು ನೀಗಿಸಬಲ್ಲದು, ಸಂತೃಪ್ತ ಮಾಡಬಲ್ಲದು. ಹೇಗೋ ಹಾಗೆ ಸುಖ ಶಾಂತಿ ಬೇಕು ಅಂತ ಗೊತ್ತಿದೆ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ. ಆದರೆ ಅದಕ್ಕೆ ಮೂಲವಾಗಿ ಏನು ಬೇಕು, ಮೂಲ ಪ್ರಾಡಕ್ಟ್ ಏನು, ಮೂಲ ವಸ್ತು ಅಂತ ಹೇಳ್ತಾರಲ್ಲ, ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಮೂಲ ವಸ್ತು ಯಾವುದು ಅಂತ ಹೇಳ್ತಾರೆ. ಹಾಗೆ ಆ ಮೂಲ ವಸ್ತು ಯಾವುದು ಸುಖ ಶಾಂತಿಗೆ ಅಂದರೆ ಈ ಪ್ಯೂರಿಟಿ, ಪವಿತ್ರತೆ ಅನ್ನೋದೇ ಮೂಲ ವಸ್ತು. ಹಾಗಿದ್ದ ಮೇಲೆ ಈಗ ನಮಗೆ ಆ ಸುಖ ಶಾಂತಿ ಅನುಭೂತಿ ಆಗಬೇಕು ಅಂದರೆ ಆ ಪ್ಯೂರಿಟಿ ಸ್ಪಾಟ್, ಆ ಮೂಲ ವಸ್ತುವನ್ನು ನಾವು ಹುಡುಕಬೇಕು. ಅದು ಎಲ್ಲಿದೆ ಅಂತ ತಿಳಿಬೇಕು. ಅದಿರುವ ಜಾಗದಲ್ಲಿ ನಾವು ಹೋಗಬೇಕು. ಆಗ ಮಾತ್ರ ಅದರಿಂದ ನಮಗೆ ಸುಖ ಶಾಂತಿಯ ಬೈ ಪ್ರಾಡಕ್ಟ್ಗಳು ಸಹಜವಾಗಿ ಪ್ರಾಪ್ತಿಯಾಗತ್ತೆ. ಎಲ್ಲಿದೆ? ಜಗತ್ತಿನವರು ಹುಡುಕಾಡ್ತಾ ಕೆಲವರು ಆಧ್ಯಾತ್ಮದಲ್ಲಿರೋರು, ಅಂದಿನ ಕಾಲದಲ್ಲಿ ಅದು ಅಧ್ಯಾತ್ಮ ಅಲ್ಲ, ಆಧ್ಯಾತ್ಮದ ಅನುಕೊಂಡಿರುವ ಒಂದಷ್ಟು ವಿಭಾಗಗಳಲ್ಲಿ ಪ್ರಯತ್ನ ಪಡ್ತಿರೋದು. ಆಧ್ಯಾತ್ಮ ಅಂತಂದರೆ ಪ್ಯೂರಿಟಿಯ ಸ್ಪಾಟನ್ನು ಯಾರು ಅರ್ಥ ಮಾಡಿಕೊಂಡು ಅದರ ಒಳಗಡೆ ಅನುಭೂತಿಯಲ್ಲಿದ್ದಾರೋ ಅವರು ಆಧ್ಯಾತ್ಮಿಕರು, ಮತ್ತು ಅದು ಆಧ್ಯಾತ್ಮ. ಅಲ್ಲಿಯ ತನಕ ಅವ್ರು ಯಾರೂ ಆಧ್ಯಾತ್ಮಿಕರು ಅಲ್ಲ ಮತ್ತು ಅವರ ಆಧ್ಯಾತ್ಮಿಕ ಚಿಂತಕರು ಆಗೋದಿಲ್ಲ. ಸುಮ್ಮನೆ ಹೇಳ್ಬೋದಷ್ಟೇ ಆ ಹೆಸರಲ್ಲಿ. ಹಾಗೆ ಇಲ್ಲಿಯ ತನಕ ಅನೇಕ ಸನ್ಯಾಸಿಗಳು, ಸಂತ ಮಹಂತರೆಲ್ಲರೂ ಕೂಡ ಆ ಸುಖ ಶಾಂತಿ ಎಲ್ಲಿದೆ ಅಂದರೆ ಕೆಲವರು ನಮ್ಮ ಒಳಗಡೆ ಇದೆ. ಅದು ಎಲ್ಲಿ? ಅದು ನಮ್ಮ ಮನಸ್ಸಲ್ಲಿದೆ. ಅದು ಹೇಗೆ? ಅದನ್ನು ಏಕಾಗ್ರ ಮಾಡಿದಾಗ ದೊರೀತದೆ.
ಮನಸ್ಸನ್ನು ಏಕಾಗ್ರ ಮಾಡಿದಾಗ ದೊರೆತದೆ. ಎಲ್ಲಿ ಏಕಾಗ್ರ ಮಾಡಬೇಕು ಅಂತ ಅದು ಗೊತ್ತಿಲ್ಲ, ಒಟ್ಟು ಏಕಾಗ್ರ ಆಗಬೇಕು. ಆಗತ್ತಾ? ಊರಿಗೆ ಹೋಗಬೇಕು ಅಂತ ಬಸ್ಸಲ್ಲಿ ಎತ್ತಿದ್ದೀನಿ, ಎಲ್ಲಿಗೆ ಹೋಗಬೇಕು ಅಂತ ಕಂಡಕ್ಟರ್ ಹೇಳ್ತಾನೆ, ಇಲ್ಲ ಹೋಗ್ಬೇಕಷ್ಟೇ ಅಂತ ಹೇಳಿದ್ರೆ ಎಲ್ಲಿಗಂತ ಹೋಗ್ತೀರಿ ನೀವು? ಎಲ್ಲಿ ಅಂತ ಕರ್ಕೊಂಡು ಹೋಗ್ತಾನೆ ಅವನು? ಎಲ್ಲಿ ಇಳಿಸ್ಬೇಕು ನಿಮ್ಮನ್ನು? ಹತ್ತಿಸ್ಕೊಳ್ತಾನೆ ಮೊದಲು, ಅದನ್ನೇ ಹೇಳಿ. ಯಾಕಂದ್ರೆ ನೀವು ಎಲ್ಲಿ ಹೋಗಬೇಕು, ಎಲ್ಲಿ ಇಳಿಬೇಕು, ಯಾವ ಗುರಿ ಅಂತಲೇ ಗೊತ್ತಿಲ್ಲ ಅಂದಾಗ ನಿಮ್ಮನ್ನು ಹೋಗೋದಿರಲಿ, ಹತ್ತಕ್ಕೆ ಬಿಡೋದಿಲ್ಲ. ಮೊದಲು ಹೇಗೋ ಹಾಗೆ ಮನಸ್ಸಿಗೆ ಅದಕ್ಕೆ ಒಂದು ನೆಲೆಯನ್ನು ತೋರಿಸ್ಲಿಲ್ಲ ನೀವು, ಅಂದರೆ ಅದನ್ನು ಎಲ್ಲಿ ಏಕಾಗ್ರ ಮಾಡಬೇಕು ಅಂತ ನೀವು ಹೇಳಿಲ್ಲ ಅಂತಂದರೆ ಅದು ಯೋಗ ಆರಂಭ ಆಗೋದೇ ಇಲ್ಲ, ಏಕಾಗ್ರತೆಯ ಕಡೆಗೆ ಅದು ಬರೋದೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಅದರದ್ದೇ ಆದಂಥ ನಿರ್ದಿಷ್ಟವಾದ ಧರ್ಮ ಇದೆ. ಆ ಧರ್ಮಕ್ಕೆ ತಕ್ಕಂಥ ಒಂದು ವಿಧಿ ಇದೆ. ಆ ವಿಧಿಯನ್ನು ತಿಳಿಸಿದರೆ ಮಾತ್ರ ಅದು ಸಿದ್ಧಿಯನ್ನು ಮಾಡಿಕೊಡುತ್ತೆ, ಬಿಟ್ಟರೆ ಇಲ್ಲ ಅಂತಂದರೆ ಇಲ್ಲ. ಸ್ಥಿತಿಯಿಂದ ಗತಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮತಿ ಸರಿಯಾಗಿದ್ದರೆ ಸ್ಥಿತಿ ಸರಿಯಾಗಿರುತ್ತೆ, ಸ್ಥಿತಿ ಸರಿಯಾಗಿದ್ದರೆ ನಮ್ಮ ಗತಿ ಸರಿಯಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪವಿತ್ರತೆ ಅನ್ನೋದು ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದ ಮೇಲೆ ಅದರ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮನಸ್ಸಿನಲ್ಲಿ ಸುಖ ಶಾಂತಿ ಇದೆ ಅಂತ ಭ್ರಮಿಸಿ ಆ ಮನಸ್ಸನ್ನು ಏನೋ ಒಂದಷ್ಟು ಧ್ಯಾನದ ರೂಪದಲ್ಲಿ ಒಳಮುಖವಾಗಿ ಮಾಡಿಕೊಂಡು ಎಲ್ಲೋ ತಮಗೆ ಬೇಕಾದ ಒಂದು ಜಾಗದಲ್ಲಿ ನಿಲ್ಲಿಸಿ ಅದನ್ನೇ ಏಕಾಗ್ರತೆ ಅಂದುಕೊಂಡು ಬಿಟ್ಟರು. ಆ ಸಮಯದಲ್ಲಿ ಸ್ವಲ್ಪ ದೊರೆಯುವ ಸ್ವಲ್ಪ ಆ ಒಂದು ನಿಶ್ಶಬ್ದತೆಯನ್ನೇ ಶಾಂತಿ ಅಂತ ಅನುಭವ ಮಾಡಿಕೊಂಡು ಹೋಗಿಬಿಟ್ರು. ಸಮುದ್ರ ಅಂದರೆ ನಾವು ಸಮುದ್ರ ನೋಡಿ ಬಂದ್ರಿ, ಸಮುದ್ರಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಆದರೆ ಹೋಗಿರೋದಲ್ಲಿ ಬೀಚಲ್ಲಿ ದಂಡೆಯಲ್ಲಿ ನಿಂತುಕೊಂಡು ಆ ಅಲೆಗಳಲ್ಲಿ ಒಂದೆರಡು ಹೆಜ್ಜೆಯನ್ನು ಇಟ್ಟುಬಿಟ್ರೆ ನಾನು ಸಮುದ್ರಕ್ಕೆ ಹೋಗಿದ್ದೆ, ಬೀಚ್ಗೆ ಹೋಗಿದ್ದೆ ಅಂತ. ಆದರೆ ಸಮುದ್ರವನ್ನು ಏನು ನೋಡಿದ್ದಾರೆ? ಏನು ಸಮುದ್ರ? ಸಮುದ್ರ ಅಂದರೆ ದಂಡೆಯಲ್ಲಿ ನಿಂತ್ಕೊಂಡು ಕಪ್ಪೆ ಚಿಪ್ಪು ನೋಡ್ದಂಗಲ್ಲ. ಸಮುದ್ರ ಅಂದರೆ ಒಂದೆರಡು ಅಲೆಗಳ ಮಧ್ಯೆ ಕಾಲನ್ನು ಇಟ್ಟು ಬರೋದಲ್ಲ. ಸಮುದ್ರ ಸಾಗರ ಅಂದರೆ ಹೋಗಬೇಕು, ಮಧ್ಯದಲ್ಲಿ ಹೋಗಿ ಆಳದಲ್ಲಿ ಇಳಿದು ಅಲ್ಲಿರುವ ಅದ್ಭುತವಾಗಿರ್ತಕ್ಕಂಥ ಅದರ ಅಂತರಾಳವನ್ನು ನೋಡಿದಾಗ ನಿಜವಾದ ಸಮುದ್ರದ ಅನುಭವ ಆದೀತೆ ಹೊರತಾಗಿ ದಂಡೆಯಲ್ಲಿ ನಿಂತುಕೊಂಡು ಎರಡು ಕಾಲಿಟ್ಟುಕೊಂಡು ಹೊರಗಡೆ ಬಂದ ತಕ್ಷಣವೇ ನಾವು ಸಮುದ್ರ ನೋಡಿದವರು ಆಗೋದಿಲ್ಲ. ಹೇಗೋ ಹಾಗೆ ಮನಸ್ಸನ್ನು ಏಕಾಗ್ರ ಮಾಡ್ತೀವಿ ಅಂತ ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಒಂದು ಯಾವುದೋ ಶಬ್ದದ ಮೇಲೆ ಇಲ್ಲ ಯಾವುದೋ ಉಸಿರಿನ ಮೇಲೆ, ಯಾಕಂದರೆ ಎಲ್ಲಿ ಸ್ಪಾಟ್ ಪಾಯಿಂಟ್ ಇದೆ, ಎಲ್ಲಿ ಅದನ್ನು ಏಕಾಗ್ರ ಮಾಡಬೇಕು ಅನ್ನುವಂಥದ್ದನ್ನೇ ತಿಳಿಯದೇ ಇರುವ ಕಾರಣ ಕೆಲವರು ಉಸಿರಿನ ಮೇಲೆ ಮಾಡಿ ಅಂತ ಹೇಳಿದರು, ಕೆಲವರು ಮೂಗಿನ ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದರು, ಕೆಲವರು ಹಣೆಯ ಮಧ್ಯದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದರು, ಎಲ್ಲಂದ್ರಲ್ಲಿ ಅವ್ರಿಗೆ ಎಲ್ಲಿ ಹೃದಯದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಒಬ್ಬೊಬ್ಬರು ಒಂದೊಂದು ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ಆ ಮನಸ್ಸನ್ನು ಇಟ್ಟು ಅದಕ್ಕೆ ಏನು ಮಾಡಬೇಕು ಪಾಪ. ಒಬ್ಬರು ಇಲ್ಲಿ ಹೋಗಂತಾರೆ, ಒಬ್ಬರು ಅಲ್ಲಿ ಹೋಗಂತಾರೆ, ಒಬ್ಬರು ಏನು ಮನುಷ್ಯ ಹುಚ್ಚಿದನ ಏನಿದನ ಅಂತ ಅಂದ್ಕೊಳ್ಳುತ್ತೆ ಮನಸ್ಸದು. ಹೊರಗಡೆ ಅದೇ ಮನಸ್ಸು ಯಾವುದೋ ಒಂದು ವ್ಯಕ್ತಿ, ವಸ್ತು, ವಿಷಯಗಳ ಮೇಲೆ ನಿಂತಂತೆ ಒಳಗಡೆ ಇರುವ ಜಡದ ಯಾವುದೇ ಒಂದು ಭಾಗದ ಮೇಲೆ ನಿಂತರೂ ಕೂಡ ಅದೇ ಪರಿಮಾಣವಲ್ಲವೇ? ಅದೇ ಪರಿಣಾಮ ಅಲ್ಲದೆ ಮತ್ತೇನು ಆಗೋದಿದೆ? ಹೃದಯದ ಮೇಲೆ ನಿಲ್ಲಿಸಿದ್ರು ಅಷ್ಟೇ, ಮೂಗಿನ ತುದಿಯ ಮೇಲೆ ನಿಲ್ಲಿಸಿದ್ರು ಅಷ್ಟೇ, ಉಸಿರಾಟದ ಮೇಲೆ ನಿಲ್ಲಿಸಿದ್ರು ಅಷ್ಟೇ. ಯಾಕಂದರೆ ಇವೆಲ್ಲ ಜಡ ಹೊರಗಡೆನೂ ಇದೆ, ಒಳಗಡೆನೂ ಇದೆ. ಆದರೆ ಅದಕ್ಕೆ ಪವಿತ್ರತೆಯ ಸ್ಪಾಟ್ ಯಾವುದು, ಎಲ್ಲಿ ನೆಲೆ ನಿಲ್ಲಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಮಗೆ ಇಲ್ಲಿಯ ತನಕ ಸುಖ ಶಾಂತಿಯ ಅನುಭವ ಆಗಿಲ್ಲ. ಆದರೆ ಇನ್ನೂ ಒಂದು ರಹಸ್ಯ ಏನು ಅಂದರೆ, ಮನಸ್ಸಿಗೆ ಸುಖ ಶಾಂತಿ ಬೇಕಿಲ್ಲ. ನಾವು ಅಂದ್ಕೊಂಡಿದ್ದೀವಿ ಮನಸ್ಸಿಗೆ ಶಾಂತಿ ಬೇಕು ಅಂತ. ಆದರೆ ಬಾಬಾರವರು ಹೇಳಿದ್ದಾರೆ ಒಂದು ಮುರಳಿಯಲ್ಲಿ, ಶಾಂತಿ ಬೇಕಾಗಿರೋದು ಮನಸ್ಸಿಗೆ ಅಲ್ಲ, ಒಳಗಿರುವ ಆತ್ಮಕ್ಕೆ ಬೇಕಾಗಿದೆ. ಆತ್ಮಕ್ಕೆ ಬೇಕಾಗಿದೆ ಅಂದರೆ ಅದರ ಅರ್ಥ ಆತ್ಮದಲ್ಲಿ ಶಾಂತಿ ಇಲ್ಲ ಅಂತ ಅಲ್ಲ. ಆತ್ಮಕ್ಕೆ ಬೇಕಾಗಿರೋದು ಸ್ಮೃತಿ. ಆ ಸ್ಮೃತಿಯಲ್ಲಿ ತಾನು ಬಂದಾಗ ತನ್ನ ಸ್ವಧರ್ಮದ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯನೇ ಹೊರತಾಗಿ
ಮತ್ತು ಯಾವ ವಿಧದಿಂದಲೂ ಕೂಡ ಶಾಂತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸಿಗೆ ಶಾಂತಿಯ ನೆಲೆ ಗೊತ್ತಾಗೋದು ಇಲ್ಲ ಮತ್ತು ಶಾಂತಿ ಇರುವಲ್ಲೇ ಅದು ಹೋಗಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಆ ಶಾಂತಿ ಇರೋದು ಒಂದು ಆತ್ಮದಲ್ಲಿ, ಇನ್ನೊಂದು ಪರಮಾತ್ಮನಲ್ಲಿ, ಮತ್ತೊಂದು ಪರಮಧಾಮದಲ್ಲಿ. ಈ ಮೂರೂ ಕಡೆ ಹೋಗಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತ್ಮ ನಿರಾಕಾರ ಆಗಿರುವ ಕಾರಣ ಸೂಕ್ಷ್ಮವಾಗಿರುವ ಮನಸ್ಸು ನಿರಾಕಾರವನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೂಕ್ಷ್ಮವಾಗಿರುವ ಮನಸ್ಸಿನಿಂದ ನಿರಾಕಾರವಾಗಿರುವ ಪರಮಾತ್ಮನನ್ನು ಹತ್ರ ಹೋಗ್ಲಿಕ್ಕೂ ಅನುಭವ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ನಿರಾಕಾರ ಧಾಮ ಅಂತೂ ಅದು ನೋಡಲೇ ಇಲ್ಲ. ಯಾಕಂದರೆ ಮನಸ್ಸು ಸಂಕಲ್ಪ ಇದು ಸೂಕ್ಷ್ಮತನ ತನಕ ಮಾತ್ರ ಮಾಡಬಹುದೇ ಹೊರತಾಗಿ ಅದರ ಮೇಲೆ ಇರುವ ಪರಮಧಾಮದಲ್ಲಾಗಲಿ ಅಥವಾ ಪರಮಾತ್ಮನಲ್ಲಾಗಲಿ ಸಂಕಲ್ಪಕ್ಕಾಗಲಿ ಮನಸ್ಸಿಗಾಗಲಿ ಯಾವುದೇ ಕೆಲಸ ಇರೋದಿಲ್ಲ. ಹಾಗಾಗಿ ನಾವೀಗ ನಿಜವಾದ ಸುಖ ಶಾಂತಿಯನ್ನು ಅನುಭೂತಿ ಮಾಡಬೇಕು ಅಂದರೆ ಇಲ್ಲಿಯ ತನಕ ತಿಳುವಳಿಕೆ ಇಲ್ಲದೆ ಪ್ರಯತ್ನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಭಕ್ತಿ ಧ್ಯಾನವನ್ನು ಮಾಡ್ತಾ ಬಂದರೂ ಅದು ತಪ್ಪಲ್ಲ. ಆದರೆ ಸರಿಯಾದ ಮಾರ್ಗದ ಹುಡುಕಾಟದಲ್ಲಿ ಅವರು ಅಷ್ಟೆಲ್ಲನೂ ಮಾಡ್ತಾ ಬಂದಿರೋದು. ಆದರೆ ಈಗ ನಮಗೆ ಸರಿಯಾಗಿರ್ತಕ್ಕಂಥ ದಿಕ್ಸೂಚಿ ಸಿಕ್ಕ ಮೇಲೆ, ಸರಿಯಾಗಿರ್ತಕ್ಕಂತಹ ಸ್ಪಾಟ್ ಸಿಕ್ಕ ಮೇಲೆ ನಾವಿನ್ನು ಆ ಕಾಡು ದಾರಿಯನ್ನು ಹಿಡಿಯುವ ಅವಶ್ಯಕತೆ ಇಲ್ಲ. ಹೇಗೆ ಒಂದು ಸರಿದಾರಿಗೆ ಬರುವ ಬದಲಿಗೆ ಮೇನ್ ರೋಡಿಗೆ ಬರುವವರೆಗೂ ಕೂಡ ಅಡ್ಡ ದಾರಿಗಳನ್ನು ಹಿಡಿದುಕೊಂಡು ಆ ಕಡೆ ಈ ಕಡೆ ಹೇಗೋ ಒಂದು ಕಡೆ ಮಾಡಿಕೊಂಡು ಮೇನ್ ರೋಡಿಗೆ ಬರ್ತೇವೆ. ಹಾಗಾಗಿ ಮೇನ್ ರೋಡಿಗೆ ಬಂದ ಮೇಲೆ ಮತ್ತೆ ಅಡ್ಡ ದಾರಿಗಳಿಗೆ ಹೋಗುವ ಅವಶ್ಯಕತೆ ಬೀಳೋದಿಲ್ಲ. ಹೇಗೋ ಹಾಗೆ ಇಲ್ಲಿಯ ತನಕ ಭಕ್ತಿ ಮಾರ್ಗದಲ್ಲಿ ಸುಖ ಶಾಂತಿಗಾಗಿ ಮನಸ್ಸನ್ನು ಎಲ್ಲೆಲ್ಲೋ ನಿರ್ಧಾರದಿಂದ ನಿರ್ಧರಿಸಿ ಆ ಮನಸ್ಸನ್ನು ಏಕಾಗ್ರಗೊಳಿಸಿ ಅದನ್ನು ಧ್ಯಾನ ಅಂತ ಕರೆದು ಅದರಲ್ಲಿ ಸಿಗುವ ಒಂದಷ್ಟು ನಿಶ್ಶಬ್ದತೆಯನ್ನು ಶಾಂತಿ ಅಂತ ಅನುಭೂತಿ ಮಾಡಿ ಹೋಗಿದ್ದಾರೆ ನಿಜ. ಆದರೆ ಈಗ ನಾವು ನಿಜವಾದ ಆಧ್ಯಾತ್ಮಕ್ಕೆ ಬಂದಿದ್ದೀವಿ. ಇಲ್ಲಿಯ ತನಕ ನಡೆದಿರುವುದೆಲ್ಲ ಭಕ್ತಿ ಮಾರ್ಗ, ಅದು ಆಧ್ಯಾತ್ಮ ಅಲ್ಲ. ಆಧ್ಯಾತ್ಮ ಅಂದರೆ ಇದು ಜ್ಞಾನ ಮಾರ್ಗ. ಅಲ್ಲಿ ಆತ್ಮ ಮತ್ತು ಪರಮಾತ್ಮನಿಗೆ ಆದ್ಯತೆಯನ್ನು ಕೊಟ್ಟಿರಬೇಕಾಗತ್ತೆ. ಆತ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕಾಗತ್ತೆ. ಅದನ್ನು ಮಾತ್ರ ಅಧ್ಯಾತ್ಮ ಅಂತ ತಿಳಿಯಲಾಗತ್ತೆ. ಹಾಗಾಗಿ ಈ ಪ್ಯೂರಿಟಿಯ ಸ್ಪಾಟ್ ಪಾಯಿಂಟ್ ಯಾವುದು ಅಂದರೆ ಮೂಲ ಆತ್ಮವಾಗಿದೆ. ಆತ್ಮವೇ ಈ ಪ್ಯೂರಿಟಿಯ ಸ್ಪಾಟ್ ಪಾಯಿಂಟ್ ಆಗಿದೆ. ಆತ್ಮ ಪವಿತ್ರತೆಯಿಂದಲೇ ಆಗಿರುವಂಥದ್ದು. ಆತ್ಮದ ಸ್ವಧರ್ಮ ಶಾಂತಿ, ಆತ್ಮದ ಗುಣ ಸುಖವಾಗಿದೆ. ಹಾಗಾಗಿ ಈ ಆತ್ಮ ನಿರಾಕಾರ ಇರೋದರಿಂದ ಯಾವುದೇ ಸ್ಥೂಲ ಮತ್ತು ಸೂಕ್ಷ್ಮ ಇಂದ್ರಿಯಗಳಿಂದ ಇದನ್ನು ಅನುಭೂತಿ ಮಾಡಲಿಕ್ಕಾಗಲಿ ಟಚ್ ಮಾಡಲಿಕ್ಕಾಗಲಿ ಸಾಧ್ಯ ಇರೋದಿಲ್ಲ. ನೀವು ನಿಜವಾಗಲೂ ಕೂಡ ಪ್ಯೂರಿಟಿಯನ್ನು ಅನುಭವ ಮಾಡಬೇಕು, ಆ ಸುಖ ಶಾಂತಿಯನ್ನು ಅನುಭೂತಿ ಹೊಂದಬೇಕು ಅನ್ನೋದೇ ಆಗಿದ್ದರೆ ಖಂಡಿತವಾಗಿ ನೀವು ಮನಸ್ಸನ್ನು ತ್ಯಜಿಸಲೇಬೇಕಾಗತ್ತೆ. ಮನಸ್ಸನ್ನು ತ್ಯಾಗ ಮಾಡಿ ಅದರ ಮುಂದೆ ಇನ್ನೂ ಹೋಗಬೇಕಾಗತ್ತೆ. ಮನಸ್ಸಿಗೆ ನಿಲುಕುವಂಥದ್ದಲ್ಲ ಆತ್ಮ. ನಾವು ಎಲ್ಲಿ ಬೇಕಾದರೂ ಜೋಡಿಸ್ಬೋದು ಮನಸ್ಸನ್ನು ಅಂತ ಅಂದುಕೊಂಡಿದ್ದೀವಿ. ಅದು ಭ್ರಮೆ ಮತ್ತು ಭಾವನಾತ್ಮಕ ಸತ್ಯ ಅಷ್ಟೇ ಹೊರತಾಗಿ ಅದು ಸೈದ್ಧಾಂತಿಕ ಸತ್ಯ ಅಲ್ಲ. ಸೈದ್ಧಾಂತಿಕ ಸತ್ಯ ಏನು ಅಂದರೆ ನಿರಾಕಾರವನ್ನು ನಿರಾಕಾರ ಸ್ಮೃತಿಯಿಂದ ಮಾತ್ರ ನಾವು ಅನುಭೂತಿ ಮಾಡಲಿಕ್ಕೆ ಸಾಧ್ಯನೇ ಹೊರತಾಗಿ ಸಂಕಲ್ಪದಿಂದ ಅಥವಾ ಸೂಕ್ಷ್ಮ ಮನಸ್ಸಿನಿಂದ ಅದನ್ನು ಅನುಭೂತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರಾಕಾರ ಆತ್ಮ ಸ್ಮೃತಿಯನ್ನು ಮಾಡುತ್ತೆ. ಅದಕ್ಕೆ ಸ್ಮೃತಿಯ ಭಾಷೆ ಮಾತ್ರ ಅರ್ಥ ಆಗುತ್ತೆ, ಬಿಟ್ಟರೆ ಸಂಕಲ್ಪದ ಭಾಷೆ ಅರ್ಥ ಆಗೋದಿಲ್ಲ, ಕರ್ಮದ ಭಾಷೆ ಅರ್ಥ ಆಗೋದಿಲ್ಲ. ಈ ಶಬ್ದ ಸಂಕಲ್ಪಗಳು ಪಾತ್ರಕ್ಕಾಗಿ ಇರೋದೇ ಹೊರತಾಗಿ ಆತ್ಮಕ್ಕಾಗಿ ಅಲ್ಲ. ಶಾಂತಿ ಬೇಕಾಗಿರುವುದು ಆತ್ಮಕ್ಕೆ ಹೊರತಾಗಿ ಪಾತ್ರಕ್ಕಾಗಿ ಅಲ್ಲ. ಹಾಗಾಗಿ ಪಾತ್ರಕ್ಕಾಗಿ ಸಿಕ್ಕಿರುವ ಮನಸ್ಸನ್ನು ಹಿಡಿದು ನಾವು ಶಾಂತಿಯನ್ನು ಬಯಸುವುದು ಪರಮ ಅಜ್ಞಾನವೇ ಸರಿ. ಹಾಗಾಗಿ ಈಗ ತಾವೆಲ್ಲರೂ ಕೂಡ LKG UKG ಸ್ಟೇಜಲ್ಲಂತೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಈಗಾಗಲೇ ನಾವು
ಮಿಡ್ಲ್ ಹೈಸ್ಕೂಲನ್ನು ಮುಗಿಸಿ ಕಾಲೇಜ್ ಲೆವೆಲಲ್ಲಿ, ಯೂನಿವರ್ಸಿಟಿ ಲೆವೆಲಲ್ಲಿ ಬಂದಿದ್ರಿ ಅನ್ನೋ ಭಾವನೆಯಲ್ಲಿ ಇಷ್ಟು ದೀರ್ಘವಾದ ಚಿಂತನೆಗಳನ್ನು ನಾನು ತಮ್ಮ ಜೊತೆ ಮಾಡ್ತಾ ಇದ್ದೀನಿ. ಆರಂಭದ ಹಂತದವ್ರದ್ದು ಕತೆ ಬೇರೆ ಇದೆ, ಅದು ಇಲ್ಲಿ ತನಕ ಮಾಡ್ಕೊಂಡು ಬಂದಿವಿ, ಅದನ್ನು ಮಾಡ್ತೀವಿ. ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸಾವಿರ ಆತ್ಮರು ಮಾತಾಡ್ತಾನೇ ಇದ್ದಾರೆ, ಅದರ ಅವಶ್ಯಕತೆಯೂ ಇಲ್ಲ. ನಾನು ಮತ್ತೆ ಅದನ್ನು ಮಾತಾಡೋದು. ಹಾಗಾಗಿ ಆಳವಾದ ಅಧ್ಯಯನ ಮುಂದೆ ಹೋಗೋದರಲ್ಲಿ ನಾವಿವೆಲ್ಲವನ್ನು ಕೂಡ ತಿಳಿಬೇಕು ಮತ್ತು ಬಿಡಬೇಕಾಗತ್ತೆ. ಹೊರಗಿನ ಪ್ರಪಂಚದಿಂದ ಬಿಡಬೇಕು ಅಂದಾಗ ಮನಸ್ಸನ್ನು ಒಳಮುಖವಾಗಿ ಹರಿಸಬೇಕು ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿನ್ನ ಆತ್ಮದಲ್ಲಿರುವ ಪವಿತ್ರತೆಯನ್ನು ಅನುಭವ ಮಾಡಬೇಕು ಅಂತಂದರೆ ಈ ಮನಸ್ಸನ್ನೂ ತ್ಯಾಗ ಮಾಡಿ ಈ ದೇಹ ಮತ್ತು ಮನಸ್ಸುಗಳಿಂದ ಅತೀತವಾಗಿ ಭ್ರೂ ಮಧ್ಯದಲ್ಲಿ ನಾನು ಇರುವಂತಹ ಆತ್ಮ ಇಲ್ಲದಂತೆ ಇರುವ ಸ್ಥಿತಿಯಲ್ಲಿದ್ದೀನಿ ಅಂದರೆ ವಿಸ್ಮೃತಿಗೊಂಡಿದ್ದೇನೆ. ಆದರೆ ಆ ಸ್ಮೃತಿಯನ್ನು ಜಾಗೃತ ಮಾಡಲಿಕ್ಕಾಗಿ ಮತ್ತೆ ಪರಮಾತ್ಮನೂ ಕೂಡ ಶಬ್ದದ ಪ್ರಪಂಚದಲ್ಲಿ ಸಾಕಾರ ತನುವಿನಲ್ಲಿ ಬರಬೇಕಾಗತ್ತೆ. ಆ ಶಬ್ದವನ್ನು ಜ್ಞಾನವನ್ನು ನಮಗೆ ಶಬ್ದದ ರೂಪದಲ್ಲಿ ಕೊಡಬೇಕಾಗತ್ತೆ. ಆ ಜ್ಞಾನವನ್ನು ಮತ್ತೆ ನಾವು ಶಬ್ದ ರೂಪದಲ್ಲಿ ಕೇಳಬೇಕಾಗತ್ತೆ. ಕೇಳಿರುವ ಜ್ಞಾನವನ್ನು ಸಂಕಲ್ಪದ ರೂಪದಲ್ಲಿ ಭಾವಿಸಬೇಕಾಗತ್ತೆ. ಆದರೆ ಆ ಭಾವನೆಗೂ ಮೀರಿದ ತಿಳುವಳಿಕೆ ಒಂದು ಸತ್ಯ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಅಷ್ಟು ಅತಿ ಸೂಕ್ಷ್ಮವಾಗಿ ನಾವು ಆಳದಲ್ಲಿ ಈ ಜ್ಞಾನದ ಯಥಾರ್ಥ ಸಾರದ ರೂಪವನ್ನು ಪರಮಾತ್ಮನ ಬಾಯಿ ಅರ್ಥಾತ್ ಪರಮಾತ್ಮನೇ ಬ್ರಹ್ಮನ ಮುಖಕಮಲದಿಂದ ನುಡಿಸಿರುವ ಬ್ರಹ್ಮಜ್ಞಾನ ಶಬ್ದ ರೂಪದಿಂದ ಬಂತು. ಕಿವಿಯಲ್ಲಿ ಶಬ್ದದ ಮುಖಾಂತರ ಕಿವಿಯನ್ನು ಆಧರಿಸಿ ಒಳಗಡೆ ಹೋಗಿ ಮೆದುಳನ್ನು ಸೇರಿ ಸಂಕಲ್ಪವಾಗಿ ಒಂದು ತಿಳುವಳಿಕೆಯಾಗಿ ಸಂಸ್ಕಾರದಲ್ಲಿ ಕೂತ್ಕೊಳ್ಳುತ್ತೆ. ಅದಾದ ಮೇಲೆ ತಿಳಿದಾದ ಮೇಲೆ ಅದರ ಸಹಾಯವನ್ನು ಬಿಟ್ಟು ಮುಂದೆ ಆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆಳದಲ್ಲಿ ಹೋಗಬೇಕಾಗತ್ತೆ. ಎಷ್ಟು ಆಳದಲ್ಲಿ ನಾವು ಹೋಗಬೇಕು ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಮೀರಿ ಮನ, ಬುದ್ಧಿ, ಸಂಸ್ಕಾರ, ಸೂಕ್ಷ್ಮ ಇಂದ್ರಿಯಗಳನ್ನು ಮೀರಿ ಸಂಕಲ್ಪವನ್ನು ಮೀರಿ ನಿಶ್ಶಬ್ದ ಲೋಕದೆಡೆಗೆ ಪ್ರಯಾಣ ಮಾಡಿ ಆಳವಾಗಿ ತಿಳುವಳಿಕೆಯ ಸಾರವನ್ನೇ ಜಾಡನ್ನೇ ಹಿಡಿದು ಹೋಗ್ತಾ ಭ್ರುಕುಟಿಯ ಮಧ್ಯದಲ್ಲಿ ನಾನಾತ್ಮ ಅನ್ನುವ ಸ್ಮೃತಿಯನ್ನು ಜಾಗೃತಿ ಮಾಡಿಸ್ತಾ ಆತ್ಮ ಒಂದು ಸಲ ಸ್ಮೃತಿ ಸ್ವರೂಪಕ್ಕೆ ಬರುತ್ತೆ. ಆತ್ಮ ಒಂದು ಸಲ ಸ್ಮೃತಿ ಸ್ವರೂಪದಲ್ಲಿ ಸ್ಮೃತಿಯಲ್ಲಿ ಬಂದುಬಿಟ್ರೆ ಅದನ್ನು ಆತ್ಮ ಜಾಗೃತಿ ಅಂತ ಕರಿತೇವೆ. ಆತ್ಮ ಜಾಗೃತಿ ಆದಾತನಿಗೆ ಆತ ಸ್ಮೃತಿಯಲ್ಲಿ ಇರ್ತಾನೆ. ಸ್ಮೃತಿ ಬಳಸಿಕೊಂಡಾತ ಸ್ವಧರ್ಮದಲ್ಲಿ ಇರ್ತಾನೆ. ಆ ಸ್ವಧರ್ಮ ಇದ್ದಲ್ಲಿ ಪವಿತ್ರತೆ ಇದ್ದೇ ಇರುತ್ತೆ, ಸುಖ ಶಾಂತಿ ಇದ್ದೇ ಇರುತ್ತೆ. ಸ್ವಭಾವ, ಸ್ವಮಾನ, ಸ್ವರೂಪ, ಸದ್ಗುಣ ಎಲ್ಲವೂ ಕೂಡ ಆ ಒಂದು ಸ್ಮೃತಿಯಲ್ಲಿ ಇರುತ್ತೆ. ಆ ಸ್ಮೃತಿಯಲ್ಲಿ ಎಷ್ಟೊತ್ತು ನಾವು ಇರುತ್ತೇವೆಯೋ ಅಷ್ಟೊತ್ತು ಆತ್ಮ ಜಾಗೃತಿಯಲ್ಲಿ ಇರ್ತೀವಿ. ಅಷ್ಟು ಹೊತ್ತು ಆತ್ಮ ಜಾಗೃತಿಯಲ್ಲಿದ್ದಾಗ ನಮಗೆ ಆ ಪವಿತ್ರತೆಯ ಅನುಭವ, ಸುಖಶಾಂತಿಯ ಆಳವಾದ ಅನುಭೂತಿಯನ್ನು ನಾನು ಆತ್ಮ ಮಾಡ್ತೇನೆ. ಆತ್ಮದೊಳಗಡೆ ಇದ್ದರೂ ಕೂಡ ಸ್ಮೃತಿ ಇಲ್ಲದೆ ಇದ್ದಾಗ ನಾವು ಅನುಭವ ಮಾಡಲಿಕ್ಕಾಗೋದಿಲ್ಲ. ಹೇಗೆ ನಾವು ಬದುಕಿದ್ರೂ ಕೂಡ ಜೀವಂತವಾಗಿದ್ದರೂ ಮಲಗಿದಾಗ ನಮಗೆ ಯಾವುದೇ ಶಬ್ದ, ಸ್ಪರ್ಶ, ರೂಪ, ರಸಗಳ ಅನುಭವ ಆಗುವುದಿಲ್ಲವೋ ಹಾಗೆ ಆತ್ಮ ಇದ್ದೂ ಕೂಡ ಅದರೊಳಗಡೆ ಎಲ್ಲ ಶಕ್ತಿ ಗುಣಗಳು ಇದ್ದರೂ ಅದು ವಿಸ್ಮೃತಿಯಲ್ಲಿ ಇರೋದರಿಂದ, ಅದು ನಿದ್ರಾವಸ್ಥೆಯಲ್ಲಿ ಇರೋದರಿಂದ ಅದರ ಅನುಭೂತಿಯನ್ನು ಮಾಡಲಿಕ್ಕೆ ನಮಗಾಗ್ತಾ ಇರೋದಿಲ್ಲ. ಅದರಿಂದ ವಂಚಿತನಾಗಿರುವ ನನ್ನ ಆತ್ಮ ಮತ್ತೆ ಆ ಶಾಂತಿಯನ್ನು, ಸುಖವನ್ನು, ಆ ಪವಿತ್ರತೆಯನ್ನು ಅನುಭವ ಮಾಡಬೇಕು ಅಂದರೆ ಮತ್ತೆ ನಾನು ಎಚ್ಚರ ಆಗಬೇಕಾಗತ್ತೆ. ಆತ್ಮ ಎಚ್ಚರ ಆಗೋದನ್ನೇ ಆತ್ಮ ಜಾಗೃತಿ. ಜಾಗೃತಿ ಅಂದ್ರೇನು? ಎದ್ದೇಳೋದು ಅಂತ.
ಎಚ್ಚರ ಆಗೋದು ಅಂತ. ಯಾವುದರಿಂದ? ಸ್ಮೃತಿಯಿಂದ ಮಲಗಿದ್ದೀವಿ ನಾವು, ಪ್ರಜ್ಞೆಯಿಂದ ಮಲಗಿದ್ದೀವಿ ನಾವು, ಅರಿವಿನಿಂದ ಮಲಗಿದ್ದೀವಿ ನಾವು. ಮತ್ತೆ ಆ ಅರಿವು ನಮಗೆ ಬಂತು, ಆ ಎಚ್ಚರಿಕೆ ಬಂತು ಅಂದರೆ ಅದನ್ನೇ ಆತ್ಮಜಾಗೃತಿ ಅಥವಾ ಸ್ಮೃತಿ ಸ್ವರೂಪ ಅಂತ ಕರಿತೀವಿ. ಈ ರೀತಿಯಾಗಿ ಜ್ಞಾನದಿಂದ ನಮಗೆ ಸಿಕ್ಕಿದೆ, ನಾನು ಯಾರು ಅನ್ನುವ ಸತ್ಯ ಗೊತ್ತಾಗಿದೆ, ಗುಣಗಳೇನು ಅನ್ನುವ ಸತ್ಯ ಗೊತ್ತಾಗಿದೆ. ಆದರೆ ಅದು ನಾನಾಗಬೇಕಾಗತ್ತೆ. ಪ್ರಾಕ್ಟಿಕಲ್ ಆಗಿ ಅದು ನಾನು ಅಂತ ಜಾಡ್ ಹಿಡಿದುಕೊಂಡು ಹೋದಾಗ ನನ್ನ ಒಳಗಡೆನೆ ನಾನು ನಿಶ್ಶಬ್ದದಲ್ಲಿ ಹೋಗ್ತಾ ಹೋಗ್ತಾ ಆಳದಲ್ಲಿ ನನ್ನ ಆತ್ಮ ಅನ್ನುವ ಸತತವಾದ ಅಭ್ಯಾಸ ಮಾಡ್ತಾ 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 ಹೋದಾಗ ನನ್ನೊಳಗಿನ ಆತ್ಮ ಜಾಗೃತಿ ಆಗುತ್ತೆ, ಪರಮಶಾಂತಿ ಲಭಿಸುತ್ತೆ. ಒಂದು ಸಲ ಆತ್ಮ ಜಾಗೃತಿಯಾಗಿ ಅದರ ರುಚಿ ನೋಡಿದ ಮೇಲೆ ಮತ್ತೆ ಅದು ಬೇರೆ ಯಾವ ರುಚಿಗಳನ್ನು ಇಷ್ಟಪಡೋದಿಲ್ಲ. ಆದರೆ ಆ ರುಚಿ ಸಿಗುವ ಮೊದಲೇ ನಾವು ಅಭ್ಯಾಸದಲ್ಲಿ ನಾವು ಸ್ವಲ್ಪ ಹಿಂದೇಟು ಹಾಕಿದರೆ, ಹುಡುಗಾಟಿಕೆಯನ್ನು ಮಾಡಿದರೆ, ಈಗೀಗ ನಿರಾಕಾರದಲ್ಲಿ ಬರೋದು, ಮತ್ತೆ ಸಂಕಲ್ಪ, ಮತ್ತೆ ಶಬ್ದ, ಮತ್ತೆ ನಿರಾಕಾರ, ಈ ರೀತಿಯಾಗಿ ನಾವು ಮಾಡ್ತಾ 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 ಏನಾಗ್ಬಿಡುತ್ತೆ, ಆ ಒಂದು ಸ್ಮೃತಿ ಸ್ವರೂಪ ಆಗೋದರಲ್ಲಿ ಹಿಂದೇಟಾಗುತ್ತೆ, ತಡವಾಗುತ್ತೆ. ಆ ಜಲಿ ಸಿಗೋವರೆಗೂ ರಂಧ್ರವನ್ನು ಕೊರೆದಾಗ ಮಾತ್ರ ನೀರು ಮೇಲಕ್ಕೆ ಬರುವಂತೆ, ನೀರು ನಮಗೆ ಸಿಗುವಂತೆ ಆಳವಾದ ಅಭ್ಯಾಸ ಸ್ಮೃತಿ ಜಾಗೃತ ಆಗೋವರೆಗೂ ಆತ್ಮ ಅಂದರೆ ಅದರಲ್ಲಿ ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ ಎಲ್ಲವೂ ಅದರೊಳಗಡೆ ಇದೆ. ನಾನು ಸಂಪನ್ನ, ನಾನು ಸಂಪೂರ್ಣ, ನಾನು ಸಂತೃಪ್ತ ಎನ್ನುವ ಆತ್ಮ ಜಾಗೃತಿಯನ್ನು ಮಾಡಿಕೊಂಡಾಗ ಆ ಸ್ಪಾಟ್ ಯಾವುದು? ಪ್ಯೂರಿಟಿ ಸ್ಪಾಟ್ ಅಂದರೆ ಭ್ರುಕುಟಿಯ ಮಧ್ಯದಲ್ಲಿರುವ ನನ್ನ ಆತ್ಮನ ಪಾಯಿಂಟ್ ಏನಿದೆ ಅದೇ ಪವಿತ್ರತೆಯ ಸ್ಪಾಟ್. ಆದರೆ ಒಳಗಡೆ ನಾನು ಆತ್ಮ ಆಗಿ ಅದರ ಅನುಭವದಲ್ಲಿ ಹೋಗಬೇಕೇ ಹೊರತಾಗಿ ಸುಮ್ಮನೆ ನಾನು ಒಂದು ತಿಲಕ ಇಟ್ಕೊಂಡಂಗೆ, ಗಂಧ ಇಟ್ಕೊಂಡಂಗೆ ಬರೀ ಮೇಲುಗಡೆ ನಾನು ಆತ್ಮ ಅಂತ ಒಂದು ಸ್ವರೂಪವನ್ನು ನೋಡ್ತಾ ಕೂತ್ಕೊಂಡ್ರೆ ಅದು ಯೋಗ ಆಗೋದಿಲ್ಲ. ಬದಲಾಗಿ ಒಳಗಡೆ ನಾನಿರುವ ಪ್ರಾಕ್ಟಿಕಲ್ ಅನುಭವ ನನಗಾಗಬೇಕು, ನಾನು ಆತ್ಮ ಅಂತ. ಅದು ಮಾತ್ರ ಸ್ಮೃತಿ ಅಭ್ಯಾಸ ಹೊರತಾಗಿ ಭ್ರುಕುಟಿಯ ಮಧ್ಯದಲ್ಲಿ ನಾವು ಸ್ಮೃತಿ ಸ್ವರೂಪರಾಗೋದು ಅಂತಂದರೆ ಒಳಗಡೆ ನಾನು ಆತ್ಮನೇ ಆಗಿ ಅರಳಿರಬೇಕು, ಜಾಗರನಾಗಿರಬೇಕು, ಎಚ್ಚರವಾಗಬೇಕು, ಸುಖ ಶಾಂತಿ ಅನುಭೂತಿಯಲ್ಲಿರಬೇಕು, ಪವಿತ್ರತೆಯ ತರಂಗಗಳನ್ನು ಹರಡಿಸ್ತಾ ಇರಬೇಕು. ಆ ರೀತಿಯಾಗಿ ಇದ್ದಾಗ ಮಾತ್ರ ನಾನು ಸ್ಮೃತಿ ಸ್ವರೂಪನಾಗ್ತೇನೆ. ಇಲ್ಲದೆ ಹೋದರೆ ನಾನಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿಯ ತನಕ ಈ ಹೊರಗಡೆ ಬಹಿರಂಗದ ಜಗತ್ತಿನಲ್ಲಿ ದೋಷಗಳಿದೆ, ಕೆಟ್ಟದ್ದಿದೆ. ಇದೆಲ್ಲ ನೋಡ್ತಾ ನೋಡ್ತಾ ಮನಸ್ಸು ವಿಕಾರಕ್ಕೆ ಹೋಗ್ತಾ ಇದೆ, ಚಂಚಲ ಆಗ್ತಾ ಇದೆ. ನನಗೆ ಆ ಪವಿತ್ರತೆಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಎಲ್ಲಿಯ ತನಕ ನಿಮ್ಮ ದೃಷ್ಟಿ ದೋಷಮುಕ್ತ ಆಗೋದಿಲ್ವೋ, ಎಲ್ಲಿಯ ತನಕ ನಿಮ್ಮ ಸಂಕಲ್ಪ ವ್ಯರ್ಥಮುಕ್ತ ಆಗೋದಿಲ್ವೋ, ಅಲ್ಲಿಯ ತನಕ ನೀವು ಪವಿತ್ರತೆಯನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ವ್ಯರ್ಥ ಮುಕ್ತ ಆಗೋದು ಅಂತಂದರೆ ವ್ಯರ್ಥನೇ ನಿಜವಾದ ಅಪವಿತ್ರತೆ. ವ್ಯರ್ಥ ಮಾತುಗಳು, ವ್ಯರ್ಥ ಆಲೋಚನೆಗಳು, ವ್ಯರ್ಥ ಇಚ್ಛೆಗಳು, ವ್ಯರ್ಥ ಚಿಂತನೆಗಳು, ವ್ಯರ್ಥ ಸಂಘ, ವ್ಯರ್ಥವಾಗಿ ಸಮಯವನ್ನು ಕಳೆಯುವುದು, ಇದೆಲ್ಲವೂ ಕೂಡ ಅಪವಿತ್ರತೆಯ ಲಕ್ಷಣವಾಗಿದೆ. ಅಪವಿತ್ರತೆ ಅಂದರೆ ಯಾವುದೋ ಒಂದು ಮಾಡೋದರಿಂದ ಅಪವಿತ್ರತೆ, ಏನೋ ಮಾಡೋದರಿಂದ ಅಪವಿತ್ರತೆ ಅಂತಲ್ಲ. ಸಮಯವನ್ನು ವ್ಯರ್ಥವಾಗಿ ಕಳೆಯುವುದು ಕೂಡ ಅಪವಿತ್ರತೆಯ ಲಕ್ಷಣ. ಸಮಯ ದುರುಪಯೋಗ ಮಾಡಿಕೊಳ್ಳೋದಲ್ಲ, ಸಮಯವನ್ನು ಸುಮ್ಮನೆ ಹರಿಬಿಡುವುದು, ಸಮಯವನ್ನು ಸುಮ್ಮನೆ ಕಳೆಯುವುದು, ಅದು ಕೂಡ ವ್ಯರ್ಥ ಆಗುತ್ತೆ. ವ್ಯರ್ಥದಲ್ಲಿ ಇಷ್ಟಲ್ಲಿ ಬರುತ್ತೆ. ಟೈಮ್ ಪಾಸ್ ಅಂತ ಕರಿತೀವಲ್ಲ, ಅದು ವ್ಯರ್ಥ, ಅದು ಕೂಡ ವಿಕಾರ, ಅದು ಕೂಡ ಅಪವಿತ್ರತೆನೇ ಸೂಕ್ಷ್ಮವಾಗಿ ನೋಡೋದಾದರೆ. ಹಾಗಾಗಿ ಸಮಯವನ್ನು ಯಾರು ವ್ಯರ್ಥ ಮಾಡ್ತಿದ್ದಾರೆ ಅವರು ಅಪವಿತ್ರರು. ಸಮಯವನ್ನು ಯಾರು ಸರಿಯಾಗಿ ಸದ್ಬಳಕೆ ಮಾಡ್ತಾ ಇಲ್ಲ ಅದು ಅಪವಿತ್ರನೇ. ಸಮಯವನ್ನು ಸದಾ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದಿಲ್ಲ ಅದು ಅಪವಿತ್ರನೇ. ಸಮಯವನ್ನು ಸರಿಯಾದ ಸತ್ಸಂಗದಲ್ಲಿ ಇಟ್ಟುಕೊಳ್ಳದೇ ಇರೋದು ಅದು ಅಪವಿತ್ರನೇ. ಹಾಗಾಗಿ ನಮ್ಮ ಸಂಕಲ್ಪದಲ್ಲಿ ಸದಾ ವ್ಯರ್ಥ ಮುಕ್ತ ಅಂದರೆ ಈ ವ್ಯರ್ಥ ನಿಲ್ಲಿಸೋದು ಹೇಗೆ ಅಣ್ಣವ್ರೆ? ಮತ್ತು ಸಂಕಲ್ಪನೆ ಮಾಡಬೇಡಿ ಅಂತೀರಿ, ಮತ್ತು ವ್ಯರ್ಥ ಅಂದರೆ ಸಮರ್ಥವಾಗಿರೋದು ಏನು ಮಾಡಬೇಕು ಅಂದರೆ ಅದನ್ನು ಸಂಕಲ್ಪ ಅಲ್ವ, ಮತ್ತು ಅದನ್ನು ಸಂಕಲ್ಪ ಮಾಡಬೇಕಾಗತ್ತಲ್ಲ ಅನ್ನುವಂಥ ಒಂದು ಭಾವ ಬರುತ್ತೆ. ಮೊದಲು ವ್ಯರ್ಥ ನಿಲ್ಲಿಸೋದು ಮುಖ್ಯ ಇದೆ.
ಆಮೇಲೆ ಅದನ್ನು ಹೆಂಗೆ ಬಳಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ಬೋದು. ಅಲ್ಲ, ಅದು ಬಳಸೋದೇ ಬೇಡ ಅಂದಮೇಲೆ ಮತ್ತೆ ವ್ಯರ್ಥ ಇಲ್ಲಿ ಸಮರ್ಥ ಅನ್ನೋದೇನು ಅನ್ನುವಂಥ ಒಂದು ಮಾತು ಬರುತ್ತೆ ನೋಡಿ. ವ್ಯರ್ಥ ಅನ್ನೋದು ಲೀಕೇಜ್ ಇದ್ದಂಗೆ. ಅದನ್ನು ನಿಲ್ಲಿಸದ ಹೊರತು ಶಬ್ದವನ್ನು ನಿಲ್ಲಿಸ್ಲಿಕ್ಕಾಗಲ್ಲ, ಕ್ರಿಯೆಯನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಮೊದಲು ಅದನ್ನು ಸ್ಟಾಪ್ ಮಾಡಬೇಕು, ಲೀಕೇಜನ್ನು ಸ್ಟಾಪ್ ಮಾಡಬೇಕು. ವ್ಯರ್ಥ ಮುಕ್ತ ಆಗಬೇಕು ಅಂತಂದರೆ ಪರಚಿಂತನೆ, ಪರದರ್ಶನ ಬಿಡಬೇಕು. ಅಂದರೆ ದೃಷ್ಟಿಯಲ್ಲಿ ದೋಷ ಇರೋದನ್ನು ನಾವು ನಿರ್ದೋಷ ದೃಷ್ಟಿಯನ್ನಾಗಿ ಮಾಡಿಕೊಳ್ಳೋದು ಬಹಳ ಮುಖ್ಯ. ಎಲ್ಲಿಯ ತನಕ ನಮ್ಮ ದೃಷ್ಟಿಯ ದೋಷ ಹೋಗೋದಿಲ್ವೋ, ನಿರ್ದೋಷ ದೃಷ್ಟಿ ಬರೋದಿಲ್ವೋ, ಅಲ್ಲಿಯ ತನಕ ಸಂಕಲ್ಪದಲ್ಲಿ ಪರಚಿಂತನೆ, ಪರದರ್ಶನ, ವ್ಯರ್ಥ ಮಾತು, ವ್ಯರ್ಥ ಸಮಯ ಕಳೆಯೋದು ನಿಲ್ಲೋದಿಲ್ಲ. ಇದಾಗಬೇಕು ಅಂದರೆ ನಮ್ಮ ದೃಷ್ಟಿ ಸರಿ ಹೋಗಬೇಕು. ದೃಷ್ಟಿ ಸರಿ ಹೋಗಬೇಕು ಅಂದರೆ ನನಗೆ ಎಲ್ಲಿಯೂ ಕೂಡ ದೋಷ ಕಾಣಿಸಬಾರ್ದು, ಯಾರೊಬ್ಬರ ಮೇಲೆ ಆರೋಪ ಕಾಣಿಸಬಾರ್ದು. ಇದು ಹೇಗೆ ಸಾಧ್ಯ ಅಂದರೆ ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಅಂದರೆ ಎಲ್ಲದಕ್ಕೂ ಮನಸ್ಸು ಕಾರಣ ಅಂಥೇಳಿ ಮನಸ್ಸಿಗೆ ನಾವೇನು ಮಾಡ್ತೀವಿ, ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತೀವಿ, ಮನಸ್ಸನ್ನು ಏಕಾಗ್ರ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಹೇಗೆ ಕಣ್ಣು, ಕೈ, ಕಾಲುಗಳು ತಪ್ಪು ಕರ್ಮಗಳು ಮಾಡಿದಾಗ ಅವು ಕಾರಣ ಅಲ್ಲ ಅಂತ ಹೇಳಿ ಇಡೀ ವ್ಯಕ್ತಿಗೆ ನಾವು ಶಿಕ್ಷೆಯನ್ನು ಕೊಡ್ತೀವಿ. ಆದರೆ ಅದರಿಂದ ಮನಸ್ಸಿದೆ, ಆ ಮನಸ್ಸು ದುರ್ಬಲವಾಗಿರುವ ಕಾರಣ, ಒತ್ತಡಕ್ಕೊಳಗಾಗಿರುವ ಕಾರಣ ಈ ಕ್ರಿಯೆಗಳನ್ನು ಮಾಡಿಸಿದೆ ಅಂತ ನಾವು ಹೇಳಿ ಮನಸ್ಸನ್ನು, ಬುದ್ಧಿಯನ್ನು ಆರೋಪ ಸ್ಥಾನದಲ್ಲಿ ನಿಲ್ಲಿಸ್ತೀವಿ. ಆದರೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಯೋಗಿ, ಜ್ಞಾನಿ, ತ್ರಿಮೂರ್ತಿ, ತ್ರಿನೇತ್ರಿ, ತ್ರಿಕಾಲಜ್ಞಾನಿ ಆದಾತನಿಗೆ ಮಾತ್ರ ಆ ಮನಬುದ್ಧಿ ಸಂಸ್ಕಾರಗಳ ಹಿಂದೆ ಇರುವ ಸತ್ಯ ಗೊತ್ತಾಗುತ್ತೆ. ಅದರ ಹಿಂದೆ ಯಾರ ಕೈವಾಡ ಇದೆ ಅಂತ ಗೊತ್ತಾಗುತ್ತೆ. ಅದು ಒಬ್ಬ ಜ್ಞಾನಿಗೆ ಮಾತ್ರ. ಏನಿದೆ ಅದರ ಹಿಂದೆ? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಮನಸ್ಸು? ಎಲ್ಲರೂ ಇಷ್ಟ್ಯಾಕೆ ವಿಕಾರಗಳಲ್ಲಿ ಬಂದಿದ್ದಾರೆ, ಚಂಚಲದಲ್ಲಿ ಬಂದಿದ್ದಾರೆ, ಕುಕೃತ್ಯಗಳನ್ನು ಮಾಡ್ತಿದ್ದಾರೆ? ಇದೆಲ್ಲ ತಪ್ಪಲ್ವಾ 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 ಅಂತ ನಾವು ವಾದ ಮಾಡ್ತಿದ್ದೀವಿ, ಆರೋಪ ಮಾಡ್ತಿದ್ದೀವಿ. ಅರೆ, ತಪ್ಪಿನ ಪಾತ್ರವನ್ನು ಮಾಡಲಿಕ್ಕೆ ಬಂದವರೇ ಹೊರತಾಗಿ ಅವರು ತಪ್ಪು ಮಾಡಲಿಕ್ಕೆ ಬಂದವರಲ್ಲ ಅನ್ನುವ ಸತ್ಯ ನಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾಟಕದಲ್ಲಿರುವ ದೃಶ್ಯಕ್ಕೆ ಪಾತ್ರವನ್ನು ಅಭಿನಯಿಸಲಿಕ್ಕೆ ಬಂದವರೇ ಹೊರತಾಗಿ ಅವರ ಸ್ವಯಂಕೃತ ಅಪರಾಧವೇನು ಕಾಣಿಸೋದಿಲ್ಲ ಒಬ್ಬ ಜ್ಞಾನಿಗೆ. ಮನಸ್ಸಿಗೂ ಒಂದು ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟ್ ಆಧಾರಿತವಾಗಿ ಮನಬುದ್ಧಿ ಸಂಸ್ಕಾರಗಳು ಕೆಲಸ ಮಾಡ್ತಿದೆ ಹೊರತಾಗಿ ಆ ಸಂಸ್ಕಾರ ಅನ್ನೋದೇ ಸ್ಕ್ರಿಪ್ಟ್, ಆ ಸ್ಕ್ರಿಪ್ಟ್ ಆಧಾರಿತವಾಗಿ ಮನಬುದ್ಧಿಗಳು ಕೆಲಸ ಮಾಡ್ತಾ ಇದೆ. ಆ ಮನಬುದ್ಧಿಗಳ ಆಧಾರದಂತೆ ಈ ಶರೀರವು ನರ್ತನ ಮಾಡ್ತಾ ಇದೆ ಹೊರತಾಗಿ ಮನಬುದ್ಧಿಗಳು ಕೂಡ ಇಲ್ಲಿ ನಿರಪರಾಧಿಗಳು ಅನ್ನುವ ಸತ್ಯ ಗೊತ್ತಾಗಬೇಕು. ಅಂದರೆ ಅದರ ಹಿಂದೆ ಒಂದು ಸ್ಕ್ರಿಪ್ಟ್, ಸಂಸ್ಕಾರ ಇದೆ. ಆ ಸಂಸ್ಕಾರಕ್ಕೆ ಡ್ರಾಮದ ನಿಯಮ ಇದೆ. ಆ ಡ್ರಾಮದ ನಿಯಮ ಸಮಯದ ಮೇಲೆ ಆಧಾರಿತವಾಗಿದೆ. ಆ ಸಮಯ ಈ ಒಂದು ಡ್ರಾಮ ನಿರ್ಧರಿಸಿದಂತೆ, ಅನಾದಿಯಾದಂಥ ಡ್ರಾಮದ ಚಕ್ರ ನಿರ್ಧರಿಸಿದಂತೆ ನಡೀತಾ ಇದೆ. ಅಂದರೆ ಡ್ರಾಮಾ ಸಮಯವನ್ನು ನಿರ್ಧರಿಸುತ್ತೆ, ಸಮಯ ಪಾತ್ರವನ್ನು ನಿರ್ಧರಿಸುತ್ತೆ, ಪಾತ್ರ ಸಂಸ್ಕಾರವನ್ನು ನಿರ್ಧರಿಸುತ್ತೆ, ಸಂಸ್ಕಾರ ಸಂಕಲ್ಪವನ್ನು ನಿರ್ಧರಿಸುತ್ತೆ, ಸಂಕಲ್ಪ ನಿರ್ಣಯವನ್ನು ನಿರ್ಧರಿಸುತ್ತೆ, ಆ ನಿರ್ಣಯ ಕ್ರಿಯೆಯನ್ನು ನಿರ್ಧರಿಸುತ್ತೆ, ಕ್ರಿಯೆ ಕರ್ಮವನ್ನು ನಿರ್ಧರಿಸುತ್ತೆ, ಕರ್ಮ ಫಲವನ್ನು ನಿರ್ಧರಿಸುತ್ತೆ. ಅಂದರೆ ಇದು ಯಾವುದ್ರ ಇದರಲ್ಲಿ ಆರೋಪಿ ಅಂತಂದರೆ ಯಾರನ್ನ ಆರೋಪಿ ಮಾಡಲಿಕ್ಕೆ ಸಾಧ್ಯ? ಕಣ್ಣಿಗೆ ಕಂಡವರೆಲ್ಲ ಕಳ್ಳರು, ಅವ್ರ ಕೈಗೆ ಕಲ್ಲು ಕೊಟ್ಟವ್ರು ಯಾರು? ಅವ್ರನ್ನ ಹಿಡ್ಕೋಬೇಕಾಗತ್ತೆ. ನಾವು ಕೈ ಒಗೆದಿದೆ ಅಂತ ಕೈ ಹಿಡ್ಕೊಂಡು ಹೋಗೋದಿಲ್ಲ, ವ್ಯಕ್ತಿಯನ್ನು ಎಳ್ಕೊಂಡು ಹೋಗ್ತಾರೆ. ಹೇಗೋ ಹಾಗೆ ಮನಬುದ್ಧಿಗಳು ನಮ್ಮನ್ನು ತಪ್ಪು ದಾರಿಗೆ ಒಯ್ತಾ ಇದೆ, ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ಯಾರಿದ್ದಾರೆ? ಸಂಸ್ಕಾರ ಇದೆ. ಸಂಸ್ಕಾರದಿಂದ ಯಾರಿದ್ದಾರೆ ಅಂತ ನೋಡಿದಾಗ ನಿಯಮ ಇದೆ, ಆ ನಿಯಮದಿಂದ ಸಮಯ ಇದೆ, ಸಮಯದಿಂದ ಡ್ರಾಮಾ ಇದೆ. ಹಾಗಾಗಿ ಇದೆಲ್ಲವೂ ಡ್ರಾಮಾ ಅನುಸಾರ ನಡೀತಾ ಇದೆ ಅನ್ನುವ ಸತ್ಯ ಗೊತ್ತಾಗ್ಬಿಟ್ರೆ ನಮ್ಮ ದೃಷ್ಟಿ ದೋಷ ಮುಕ್ತವಾಗುತ್ತೆ, ನಿರ್ದೋಷವಾಗುತ್ತೆ. ಜಗತ್ತಿನಲ್ಲಿ ಯಾವುದೂ ತಪ್ಪಿಲ್ಲ, ಯಾರೊಬ್ಬರೂ ಕೂಡ ತಪ್ಪಿತಸ್ಥರು ನಮಗೆ ಸಿಗುವುದಿಲ್ಲ. ಹಾಗಾಗಿಯೇ ಜ್ಞಾನಿಗಳಾದವರು ಸಾಕ್ಷಾತ್ಕಾರವಾದ ಮೇಲೆ, ಜ್ಞಾನದ ಸಿದ್ಧಿಯನ್ನು ಪಡೆದ ಮೇಲೆ ಅವರು ಶಾಂತರಾಗ್ತಾರೆ, ಮೌನಕ್ಕೆ ಜಾರ್ತಾರೆ. ಯಾಕೆ ಅಂದರೆ ಇದೆಲ್ಲವೂ ಕೂಡ ಆ ಅನಾದಿ ಸೃಷ್ಟಿಯ ನಾಟಕದಂತೆ. ಆದರೆ ಅವರು ತಿಳ್ಕೊಳ್ತಾರೆ ಇದೆಲ್ಲ ಭಗವಂತನ ಲೀಲೆ ಅಂತ. ಆದರೆ ಭಗವಂತನ ಈಗ ಹೇಳ್ತಾ ಇದ್ದಾರೆ, ಇದ್ಯಾವುದು ನನ್ನ ಲೀಲೆ ಅಲ್ಲ, ಅನಾದಿ ನಿಯಮದಂತೆ ನಡೆಯುವ ನಾಟಕವೇ ಹೊರತಾಗಿ ಇದರಲ್ಲಿ ಯಾರ ದೋಷವೂ ಇಲ್ಲ
ಎಲ್ಲರೂ ನಿರ್ದೋಷ ಆತ್ಮರು ಅನ್ನುವ ಸತ್ಯ ನಮಗೆ ಗೊತ್ತಾಗಿದೆ. ಪರಮಾತ್ಮನ ಕೈವಾಡವೂ ಇಲ್ಲ, ಯಾವುದೊಂದು ಆತ್ಮನ ಕೈವಾಡವೂ ಇಲ್ಲ. ಎಲ್ಲರೂ ಅವರವರ ಪಾತ್ರವನ್ನು ಮಾಡಲಿಕ್ಕೆ ಪರಮಾತ್ಮನು ಬಂದಂತೆ ಅವರೂ ಕೂಡ ತಮ್ಮ ಪಾತ್ರವನ್ನು ಅಭಿನಯಿಸಲಿಕ್ಕೆ ಬಂದವರೇ ಹೊರತಾಗಿ ಇಲ್ಲಿ ಯಾರು ತಪ್ಪಿತಸ್ಥರಲ್ಲ ಅನ್ನುವ ಸತ್ಯವನ್ನು ಯಾವಾಗ ನಾವು ಅರ್ಥ ಮಾಡಿಕೊಳ್ತೇವೆ, ಮನಸ್ಸನ್ನು ಬೈಯೋದನ್ನು, ಮನಸ್ಸು ಒತ್ತಡ ಆಗಿತ್ತು ಅದಕ್ಕೆ ಹಿಂಗಾಯಿತು ಹಂಗಾಯಿತು ಅಲ್ಲ, ಮನಸ್ಸು ಒತ್ತಡ ಆಗಲಿಕ್ಕೆ ಕಾರಣ ಏನು? ಅಲ್ಲಿ ಸಂಸ್ಕಾರ. ಆ ಸಂಸ್ಕಾರಕ್ಕೆ ಕಾರಣ ಏನು? ಪಾತ್ರಕ್ಕೆ ಕಾರಣ ಏನು? ನಿಯಮಕ್ಕೆ ಕಾರಣ ಸಮಯಕ್ಕೆ ಕಾರಣ ಡ್ರಾಮಾ ಇದೆ. ಆ ಡ್ರಾಮಾದಿಂದ ಇದೆಲ್ಲನೂ ಕೂಡ ನಡೀತಾ ಇರೋದೇ ಹೊರತಾಗಿ ಮನಸ್ಸು ಕೂಡ ಸತೋರಜತಮದಲ್ಲಿ ಬರಬೇಕು, ಒತ್ತಡದಲ್ಲಿ ಬರಬೇಕು ಅನ್ನೋದು ಕೂಡ ನಾಟಕದ ನಿಯಮ ಇದ್ದಾಗ, ಸಮಯ ನಾಟಕವನ್ನು ನಿರ್ಧರಿಸಿದಾಗ ಆ ರೀತಿ ಆಗಿರೋದೇ ಹೊರತಾಗಿ ಯಾರೂ ಕೂಡ ಮನಸ್ಸನ್ನು ಒತ್ತಡದಲ್ಲಿಟ್ಟುಕೊಳ್ಬೇಕು ಅಂತ ಬಯಸಿ ಮಾಡಿಕೊಂಡಿರೋದಲ್ಲ, ಅಥವಾ ಅವರ ತಪ್ಪಿನಿಂದ ಹಂಗಾಗಿತ್ತು ಅಂತನೂ ಅಲ್ಲ. ಇದು ನಾಟಕದ ಪೂರ್ವಾಪರಗಳು ಗೊತ್ತಿಲ್ಲದೆ ಭಕ್ತಿ ಮಾರ್ಗದಲ್ಲಿ ಅಜ್ಞಾನಿಗಳ ಥರ ಅವರೆಲ್ಲ ಮಾತಾಡಿದ್ರಲ್ಲ, ಆ ಥರ ನಾವು ಬ್ರಹ್ಮಕುಮಾರಿಸಾಗಿ ಮನಸ್ಸಿನ ಮೇಲೆ ಆರೋಪ ಮಾಡುತ್ತಾ ಮನಸ್ಸನ್ನೇ ತಪ್ಪು ದೋಷ ತಿದ್ದಿ ಅಂತೆ ಕೂಡಿಸಿದರೆ ನಮಗೆ ಆತ್ಮಜ್ಞಾನದ ಅರಿವಿಲ್ಲ, ಪರಮಾತ್ಮನ ಜ್ಞಾನದ ಅರಿವಿಲ್ಲ, ಡ್ರಾಮದ ಅರಿವಿಲ್ಲ ಅನ್ನೋದೇ ಅರ್ಥ ಆಗುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಆರೋಪ ಮಾಡೋದನ್ನು ಬಿಡಬೇಕು, ಯಾರನ್ನೋ ದೋಷ ಸ್ಥಾನದಲ್ಲಿ ಇಡೋದನ್ನು ಬಿಡಬೇಕು. ನಾಟಕದ ಅನುಸಾರ ಎಲ್ಲವೂ ನಡೀತಾ ಇದೆ. ಆದರೆ ಈ ಸಮಯದಲ್ಲಿ ನಾವು ಆತ್ಮ ಜಾಗೃತಿ ಮಾಡಿಕೊಳ್ಳೋದು ಕೂಡ ಇದರ ಜೊತೆ ನಡಿಬೇಕಾಗಿರೋದ್ರಿಂದ ನೀವು ಇದ್ರ ಕಡೆ ಗಮನ ಕೊಡಿ, ಅದು ನಿಂತು ಹೋಗುತ್ತೆ. ಅದನ್ನು ನಿಲ್ಲಿಸಿದ ಮೇಲೆ ಇದನ್ನು ಮಾಡ್ತೀವಿ ಅಂತ ಯೋಚನೆ ಮಾಡಬೇಡಿ. ನೀವು ಆತ್ಮದ ಕಡೆಗೆ ಗಮನ ಕೊಡಿ, ಆತ್ಮಕ್ಕೆ ಆದ್ಯತೆ ಕೊಡಿ, ಅದೇ ಆಧ್ಯಾತ್ಮ. ನೀವು ಆತ್ಮ ಅಂತ ಆತ್ಮವನ್ನು ಜಾಗೃತಿ ಮಾಡಿಕೊಳ್ಳೋದ್ರ ಕಡೆಗೆ ಹೋಗಿ. ಆತ್ಮದ ಕಡೆಗೆ ಹೋಗೋದು ಅಂದರೆ ಶಬ್ದದಿಂದ ಸಂಕಲ್ಪದಿಂದ ಅತೀತ ಆಗಿ, ಇಲ್ಲಿ ಯಾವ ಮನಸ್ಸಿನ ಮೇಲೆ ದೋಷ ಮಾಡಬೇಡಿ, ಸಂಕಲ್ಪದ ಮೇಲೆ ದೋಷ ಮಾಡಬೇಡಿ, ಜನಗಳ ಮೇಲೆ ದೋಷ ಮಾಡಬೇಡಿ, ಶಬ್ದದ ಮೇಲೆ ದೋಷ ಮಾಡಬೇಡಿ. ನೀವು ಶಬ್ದದಿಂದನೂ ಅತೀತ ಆಗಿ, ಸಂಕಲ್ಪದಿಂದನೂ ಅತೀತ ಆಗಿ, ಈ ಜಗತ್ತಿನಿಂದನೇ ಅತೀತ ಆಗಿ ಆಳದಲ್ಲಿ ಹೋಗಿ ಆತ್ಮದ ಅನುಭೂತಿಯನ್ನು ಮಾಡ್ತಾ ಮೇ ಆತ್ಮ ಹೋ ಅಂತ ಒಳಗಡೆ ಹೋಗಿ ಆ ಪವಿತ್ರತೆಯ ಸ್ಪಾಟ್ ಒಂದು ಸಲ ಸಿಗುತ್ತೆ, ನಿಮಗೆ ಪ್ಯೂರಿಟಿ ಸ್ಪಾಟ್ ಸಿಗುತ್ತೆ. ಒಂದು ಸಲ ಆ ಪ್ಯೂರಿಟಿ ಸ್ಪಾಟನ್ನು ನೀವು ಟಚ್ ಮಾಡಿದರೆ ಸ್ಮೃತಿಯಿಂದ ಅಲ್ಲಿ ಸಂಕಲ್ಪನೂ ಇಲ್ಲ, ಶಬ್ದನೂ ಇಲ್ಲ. ಸ್ಮೃತಿಯಿಂದ ಎಲ್ಲವೂ ಸಾಧ್ಯ. ಮನಬುದ್ಧಿ ಸಂಸ್ಕಾರ ಏನು ಮಾಡಬಲ್ಲದು ಅದೆಲ್ಲವನ್ನೂ ಅದಕ್ಕಿಂತ 1000 ಪಟ್ಟು ಎಕ್ಯುರೇಟಾಗಿ ಸ್ಮೃತಿ ಮಾಡಬಲ್ಲದು. ಆ ಸ್ಮೃತಿ ಒಳಗಡೆ ಆತ್ಮದ ಗುಣ ಸ್ವಭಾವ ಪರಮಾತ್ಮ ಪರಮಧಾಮ ಬಿಟ್ಟರೆ ಮತ್ತೇನೂ ಇರೋದಿಲ್ಲ. ಅದಕ್ಕೆ ಈ ಬೈಹಿಕವಾಗಿದ್ದ ಬಹಿರಂಗದ ಪ್ರಪಂಚದ ಯಾವ ಅರಿವು ಆ ಸ್ಮೃತಿಗೆ ಇರೋದಿಲ್ಲ. ಯಾಕಂದರೆ ಅದು ಪ್ಯೂರ್ ಸೋಲ್ ಅಷ್ಟೇ. ಆತ್ಮಕ್ಕೆ ಪವಿತ್ರತೆ ಗೊತ್ತು, ಸುಖ ಶಾಂತಿ ಗೊತ್ತು, ಆನಂದ ಪ್ರೀತಿ ಪ್ರೇಮ ಅಷ್ಟೇ ಗೊತ್ತು. ಬಿಟ್ಟರೆ ಅದಕ್ಕೆ ವಿಕಾರಗಳಾಗಲಿ, ಕಾಮಕ್ರೋಧಗಳಾಗಲಿ, ಲಾಭ ರಾಗ ದ್ವೇಷಗಳಾಗಲಿ ಗೊತ್ತಾಗೋದಿಲ್ಲ. ಅದಕ್ಕೆ ಸರಿ ತಪ್ಪುಗಳು ಗೊತ್ತಾಗೋದಿಲ್ಲ. ಧರ್ಮ ಅಧರ್ಮ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಗೊತ್ತಿರೋದೊಂದೇ ಧರ್ಮ ಅಷ್ಟೇ, ಅದಕ್ಕೆ ಅಧರ್ಮ ಅನ್ನೋದು ಗೊತ್ತೇ ಇಲ್ಲ. ಅದಕ್ಕೆ ಗೊತ್ತಿರೋದು ಪವಿತ್ರತೆ ಅಷ್ಟೇ, ಅಪವಿತ್ರತೆ ಅನ್ನೋದು ಗೊತ್ತೇ ಇಲ್ಲ. ಅದಕ್ಕೆ ಗೊತ್ತಿರೋದು ಸುಖ ಅಷ್ಟೇ, ದುಃಖ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಶಾಂತಿ ಅಷ್ಟೇ, ಅಶಾಂತಿ ಅನ್ನೋದು ಗೊತ್ತೇ ಇಲ್ಲ ಅದಕ್ಕೆ. ಹಾಗಾಗಿ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಾಗಿರ್ಬೋದು, ಅಥವಾ ಮನಬುದ್ಧಿ ಸಂಸ್ಕಾರದ ಈ ಸಂಕಲ್ಪಗಳಾಗಿರ್ಬೋದು, ಈ ಶಬ್ದ ಸಂಕಲ್ಪದ ಯಾವುದು ಅದಕ್ಕೆ ಗೊತ್ತಿಲ್ಲ. ಇದರೊಳಗಡೆ ಎಲ್ಲ ಪಾತ್ರದೊಳಗಡೆ ಎಲ್ಲ ಏಳು ಬೀಳು ಧರ್ಮ ಅಧರ್ಮ ಪಾಪ ಪುಣ್ಯ ಅನ್ನೋದು ಎಲ್ಲವೂ ಕೂಡ ಇದಕ್ಕೂ ಸುತ್ತಕೊಂಡಿರೋದು ಅಂಟುಕೊಂಡಿರೋದು. ಬಿಟ್ಟರೆ ಆತ್ಮಕ್ಕೆ ಅದು ಯಾವುದು ಕೂಡ ಗೊತ್ತಿಲ್ಲ. ಅದು ಬರೀ ಆತ್ಮ ಅಷ್ಟೇ. ನೀವಷ್ಟೇ ಆಗಬೇಕಾಗಿರೋದು. ಆಲ್ರೆಡಿ ಅದು ಇರೋದು, ಆ ಸ್ಮೃತಿಗೆ ಮಾತ್ರ ಬರಬೇಕಾಗೋದು. ಸುಮ್ಮನೆ ಬುದ್ಧಿ ಉಪಯೋಗಿಸ್ಬಿಟ್ಟು ಇದು ಸರಿ ಹೋಗ್ಬೇಕು, ಅದು ಸರಿ ಹೋಗ್ಬೇಕು, ಇವ್ರು ಹಿಂಗಾಗಬೇಕು, ಅವ್ರು ಹಂಗಾಗಬೇಕು, ಇಲ್ಲಿ ಹಿಂಗಾಯಿತು ಅಲ್ಲಿ ಹಂಗಾಯಿತು, ಇದೆಲ್ಲ ವ್ಯರ್ಥ. ಇದೆಲ್ಲನೂ ಅಪವಿತ್ರತೆಯ ಚಿಹ್ನೆ. ಪವಿತ್ರತೆ ಯಾರು ಅಂದರೆ, ಯಾರು ಆ ರುಚಿಯನ್ನು ನೋಡಿದ್ದಾರೆ ಅಂದರೆ ಅವರು ಯಾವತ್ತೂ ವ್ಯರ್ಥದಲ್ಲಿ ಬರೋದಿಲ್ಲ, ವ್ಯರ್ಥ ಸಂಘವನ್ನು ಮಾಡೋದಿಲ್ಲ, ವ್ಯರ್ಥ ಮಾತುಗಳನ್ನು ಆಡೋದಿಲ್ಲ, ವ್ಯರ್ಥ ಕರ್ಮಗಳನ್ನು ಮಾಡೋದಿಲ್ಲ. ಆದರೆ ಆ ಸ್ಮೃತಿ ಸ್ವರೂಪ ಪವಿತ್ರತೆಯನ್ನು ನೋಡಿದ ಮೇಲೆ 24 ಗಂಟೆ ಅದರಲ್ಲಿರೋ ಪ್ರಯತ್ನವನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕಾಗತ್ತೆ. ನಾವು ಎಷ್ಟು ಹೊತ್ತು ಸ್ಮೃತಿಯಲ್ಲಿರ್ತೀವಿ ಅಷ್ಟು ಹೊತ್ತು ಪವಿತ್ರರಾಗಿರ್ತೀವಿ, ಅಷ್ಟು ಸುಖ ಶಾಂತಿಯನ್ನು ಅನುಭವ ಮಾಡ್ತೀವಿ. ಅದು ಬಿಟ್ಟು ಬೇರೆ ಯಾವ ಮಾರ್ಗವೂ ಕೂಡ ಸುಖ ಶಾಂತಿಗಾಗಲಿ ಪವಿತ್ರತೆಗಾಗಲಿ ಇಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಸದಾ ನಿಶ್ಶಬ್ದ ಮತ್ತು ನಿಸ್ಸಂಕಲ್ಪದಲ್ಲಿ ಹೋಗುವ ಪ್ರಯತ್ನವನ್ನು ಮಾಡೋಣ. ಅಂತರ್ಮುಖಿಗಳಾಗೋಣ. ಭ್ರೂ ಮಧ್ಯದಲ್ಲಿ ಆತ್ಮದ ಸ್ಮೃತಿಯನ್ನು ಜಾಗೃತಿಗೊಳಿಸಿಕೊಳ್ಳೋಣ.
ಯಾರ ಬಗ್ಗೆಯೂ ಕೂಡ ಏನನ್ನೂ ನಾವು ಕೇಳಿಸಿಕೊಳ್ಳಬಾರದು, ಯಾರ ಬಗ್ಗೆಯೂ ನಾವು ಏನನ್ನೂ ಮಾತನಾಡಬಾರದು. ನಾನು ಎಲ್ಲಿಯವರೆಗೆ ತಿಳಿದಿರುವ ಆ ಸತ್ಯವನ್ನು ಅರ್ಥ ಮಾಡಿಕೊಂಡು ಅನುಭವಿಸುವುದಿಲ್ಲವೋ ಅಲ್ಲಿಯ ತನಕ ಬೇರೆಯವರ ಮೇಲೆ ಆರೋಪ ಮಾಡುವುದೆಲ್ಲವೂ ವ್ಯರ್ಥ ಅಂತ ನಾವು ತಿಳಿದು ನಾವು ಸಮರ್ಥರಾಗಬೇಕು ಅಂದರೆ ಒಂದೇ, ನಾವು ನಿಸ್ಸಂಕಲ್ಪದಲ್ಲಿ ಬರಬೇಕು, ನಿಶ್ಶಬ್ದದಲ್ಲಿ ಬರಬೇಕು, ಮೌನಕ್ಕೆ ಜಾರಬೇಕು, ಅಂತರ್ಮುಖಿಗಳಾಗಬೇಕು, ಆತ್ಮದ ಅನುಭೂತಿಯನ್ನು ಮಾಡಿ ಪವಿತ್ರತೆಯನ್ನು, ಸುಖ ಶಾಂತಿಯನ್ನು ಅನುಭೂತಿಯನ್ನು ಹೊಂದಬೇಕು. ಇದು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ. ಹಾಗಾಗಿ ಈ ಮಮ್ಮಾರವರ ಅವ್ಯಕ್ತ ಮಾಸದಲ್ಲಿ ಮಮ್ಮಾರವರ ವಿಶೇಷ ಗುಣ ಇದೇ ಆಗಿತ್ತು. ಅವರು ಎಷ್ಟೇ ಕರ್ಮದಲ್ಲಿದ್ದರೂ ಕೂಡ ಬಹಳ ಕಡಿಮೆ ಶಬ್ದದಲ್ಲಿ ಬರ್ತಾಯಿದ್ರು. ಶಬ್ದದಲ್ಲೇ ಕಡಿಮೆ ಬರ್ತಾಯಿದ್ರು ಅಂದರೆ ಅದರ ಅರ್ಥ ಸಂಕಲ್ಪ ಕಡಿಮೆ ಮಾಡ್ತಾಯಿದ್ರು. ಸಂಕಲ್ಪ ಕಡಿಮೆ ಮಾಡ್ತಾಯಿದ್ರು ಅಂದರೆ ಅರ್ಥ ಅವರು ನಿರಾಕಾರದ ಅಭ್ಯಾಸದಲ್ಲಿ ತೊಡಗಿದ್ರು. ಸದಾ ಅನಾದಿ ಸ್ಮೃತಿ, ಆತ್ಮಿಕ ಸ್ಮೃತಿ ಅಭ್ಯಾಸದಲ್ಲಿ ಅವರು ಸದಾಕಾಲ ಇರೋದ್ರಿಂದನೇ ಭಾಳ ಫಾಸ್ಟಾಗಿ ಎಲ್ಲರಿಗಿಂತ ಮುಂಚೆ ನಂಬರ್ 1 ಆಗಲಿಕ್ಕೆ ಸಾಧ್ಯ ಆಯಿತು. ಇಂಥ ಒಂದು ಮಮ್ಮಾರವರ ಅವ್ಯಕ್ತ ಮಾಸದಲ್ಲಿ ಅದ್ಭುತವಾಗಿರತಕ್ಕಂಥ ಮೌನವನ್ನು, ನಿಶ್ಶಬ್ದತೆಯನ್ನು, ನಿಸ್ಸಂಕಲ್ಪತೆಯನ್ನು ಆಚರಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ. ಇಡೀ ದಿನದಲ್ಲಿ ಒಂದಷ್ಟು ಕಡಿಮೆ ಮಾತನಾಡೋಣ, ಕಡಿಮೆ ಸಂಕಲ್ಪ ಮಾಡೋಣ. ಆಗ ಮಾತ್ರ ನಾವು ಆ ಒಂದು ಪ್ಯೂರಿಟಿಯ ಪಾಯಿಂಟನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಅಂತಹ ಮಹಾನಾತ್ಮರು ನಾವೆಲ್ಲರೂ ಆಗೋಣ. ಈ ವರದಾನ ಕೊಟ್ಟಿರುವ ಬಾಬಾರವರಿಗೆ ಈ ಒಂದು ಚಿಂತನೆಯನ್ನು ಅರ್ಪಣೆ ಮಾಡಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಅಚ್ಚಾ, ಓಂ ಶಾಂತಿ. ಇಲ್ಲಿಯ ತನಕ ಕೆಲವು ದಿನಗಳವರೆಗೆ ಒಂದಷ್ಟು ಕ್ಲಾಸ್ಗಳಿಗಾಗಿ ತಾವೆಲ್ಲರೂ ಕಾದಿರ್ಬೋದು. ಆದರೆ ಕಾರಣಾಂತರಗಳಿಂದ ಸೇವಾರ್ಥವಾಗಿ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಲೌಕಿಕದ ಒಂದು ಅಂದರೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳಿಗೆ ಹೋಗಿದ್ದು, ಅಲ್ಲಿ ಒಂದಷ್ಟು ಹೊಸ ಆಧ್ಯಾತ್ಮಿಕ ಚಿಂತಕರಿಗೆ ಒಂದಷ್ಟು ಹೊಸ ರೀತಿಯಲ್ಲಿ ಚಿಂತನೆಗಳಲ್ಲಿ ತೊಡಗಿಕೊಳ್ಳಬೇಕಾಗಿತ್ತು. ಜೊತೆಗೆ ನಾನು ಕೂಡ ಒಂದಷ್ಟು ಈ ಮಮ್ಮ ಮಾಸದಲ್ಲಿ ಸಾಧ್ಯವಾದಷ್ಟು ಮೌನ ಮತ್ತು ತಪಸ್ಸಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಇದ್ದು, ಒಂದಷ್ಟು ಸಂಶೋಧನಾತ್ಮಕವಾಗಿ ಹೊಸ ವಿಚಾರಗಳಲ್ಲಿ ಮುಳುಗಬೇಕು ಮತ್ತು ಇನ್ನೂ ಆಳವಾಗಿ ಹೋಗಬೇಕು ಅಂತ ಒಂದಷ್ಟು ಸಮಯವನ್ನು ಮೀಸಲಾಗಿಟ್ಟಿರೋದ್ರಿಂದ ತಮಗೆಲ್ಲರಿಗೂ ಕ್ಲಾಸ್ಗಳನ್ನು ಕಳಿಸ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಇನ್ನು ಮುಂದೆ ಪ್ರತಿದಿನ ಕಳಿಸೋ ಪ್ರಯತ್ನವನ್ನು ಮಾಡ್ತೇನೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳುತ್ತಾ, ಬಾಪ್ ದಾದಾರವರಲ್ಲಿ ಕ್ಷಮೆ ಕೇಳುತ್ತಾ, ಮತ್ತೆ ಮುಂದಿನ ಪುರುಷಾರ್ಥವನ್ನು ನಾಳಿನಿಂದ ನೋಡೋಣ. ಅಚ್ಚಾ, ಓಂ ಶಾಂತಿ.